ಎಲ್ರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಈಗಾಗಲೇ 310 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರ ಮೂಲಕ ಕರ್ನಾಟಕದ ಹಾಗೇನೆ ದೇಶದಾದ್ಯಂತ ತನ್ನದೇ ಆದಂತಹ ಒಂದು ಕಾರ್ಯಕ್ರಮಗಳ ಮೂಲಕ ಸರ್ ಇದ್ದರೆ ಎಲ್ರಿಗೂ ಕೂಡ ಬಹಳ ಹತ್ತಿರವಾದಂತಹ ಒಂದು ವೇದಿಕೆಯಾಗಿದೆ. ಇದೊಂದು ರಾಷ್ಟ್ರೀಯ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸ್ವಾಯತ್ತ ಸಂಸ್ಥೆಯಾಗನು ಕೂಡ ಇವತ್ತು ಎಲ್ರಿಗೂ ಕೂಡ ಚಿರಪರಿಚಿತ ಆಗಿರುವಂತಹ ವೇದಿಕೆ. ಇವತ್ತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಪಂಪನ ಕಾವ್ಯದಲ್ಲಿ ಬನವಾಸಿಯ ವರ್ಣನೆ ಎನ್ನುವಂತಹ ವಿಷಯವನ್ನ ಇಟ್ಕೊಂಡು ಮಾತನಾಡ್ಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಕರೆಯನ್ನ ಪ್ರೀತಿಯಿಂದ ಒಪ್ಕೊಂಡು ಇವತ್ತು ನಮ್ಮ ಜೊತೆಗೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರ್ಗಿಯಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಟಿ.ಡಿ. ರಾಜಣ್ಣ ತಗ್ಗಿ ಸರ್ ಇದ್ದಾರೆ. ಸರ್, ತಮ್ಗೆ ಧಾರವಾಡ ಕಟ್ಟೆಯ ಬಳಗದವರೆಲ್ಲರ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಆಸಕ್ತರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇವೆ ಸರ್. ಆತ್ಮೀಯ ಸ್ವಾಗತ ಸರ್ ತಮ್ಗೆ. ಹಾಗೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ಗುನು ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತೇವೆ. ನೆರೆದಿರುವಂತಹ ಎಲ್ಲ ಮಹನೀಯರಿಗೂ ಕೂಡ ಆತ್ಮೀಯ ಸ್ವಾಗತ. ರಾಜಣ್ಣ ತಗ್ಗಿ ಸರ್ ಅವರು ಸಂಶೋಧಕರಾಗಿ, ಅನುವಾದಕರಾಗಿ ಈಗಾಗಲೇ ನಾಡಿನಾದ್ಯಂತ ಕನ್ನಡ ಸಾಹಿತ್ಯ ವಲಯದವರು ಎಲ್ರಿಗೂ ಕೂಡ ಚಿರಪರಿಚಿತ ಆದಂತಹ ವ್ಯಕ್ತಿ. ಹಲವಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಮೌಲಿಕ ಪ್ರಬಂಧಗಳನ್ನ ಮಂಡಿಸಿರುವ ಶ್ರೀಯುತರು. ಮದ್ರಾಸು, ಬೆಂಗಳೂರು ಹಾಗೂ ಗುಲ್ಬರ್ಗಾ ಆಕಾಶವಾಣಿ ಕೇಂದ್ರಗಳಲ್ಲಿನೂ ಕೂಡ ಹಲವಾರು ಸಾಹಿತ್ಯಿಕ ಕಾರ್ಯಕ್ರಮಗಳನ್ನ ನೀಡಿದಂತಹ ಮಹನೀಯರು. ಕನ್ನಡ, ತೆಲುಗು, ತಮಿಳು, ಇಂಗ್ಲಿಷ್ ಭಾಷೆ ಬಲ್ಲವರಾದಂತಹ ಶ್ರೀಯುತರು ಅದರಲ್ಲಿ ಸಾಕಷ್ಟು ಅನುವಾದದ ಕೆಲಸವನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಆ ಭಾಷೆಗಳಿಂದ ಮಳೆಗಾಲದ ಒಂದು ರಾತ್ರಿಯಲ್ಲಿ, ರಾಸಾನಿ ಕಥೆಗಳು, ಜೋಗತಿ, ಯಾಜ್ಞಸೇನಿ ಆತ್ಮಕಥೆ, ಬಣ್ಣದ ಬದುಕು ಮತ್ತು ಹೋರಾಟದ ಬದುಕು, ಕಾಮಕೂಪ, ಮೈ ಫಾದರ್ ಬಾಲಯ್ಯ, ಯಾತ್ರಿಕನ ಕನಸು, ಅಲೆಮಾರಿಯೊಬ್ಬನ ಆತ್ಮಕಥೆ, ಪಾತಾಳಕ್ಕೆ ಪಯಣ ಮತ್ತು ದಾಹ, ಅಜಯ್ ದಿ ಕೌಂಟ್ ಆಫ್ ಮಾಂಟೆ ಕ್ರಿಸ್ಟೋ, ಎಲ್ಲಿಯೂ ನಿಲ್ಲದಿರು, ಅಷ್ಟಾವಕ್ರನು, ಅಪೂರ್ವ ಸುಂದರಿಯು ಕೃತಿಗಳನ್ನ ಪ್ರಕಟಿಸಿ ಕನ್ನಡ ಓದುಗರ ಕೈ ಸೇರಿಸಿದ್ದಾರೆ. ಇಂಥ ಮಹನೀಯರು ಇಂದು ನಮ್ಮ ಜೊತೆಗೆ ಧಾರವಾಡ ಕಟ್ಟೆಯಲ್ಲಿ ಪಂಪನ ಕಾವ್ಯದಲ್ಲಿ ಬನವಾಸಿಯ ವರ್ಣನೆ ವಿಷಯವನ್ನ ಇಟ್ಕೊಂಡು ಮಾತನಾಡಲಿದ್ದಾರೆ. ಸರ್, ತಮ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನ ಕೋರಿ ಈ ವೇದಿಕೆಯನ್ನ ತಮ್ಮ ಮಾತುಗಳಿಗಾಗಿ ಬಿಟ್ಕೊಡ್ತಾ ಇದ್ದೇವೆ. ಈಗ ತಮ್ಮ ಮಾತು ಸರ್. ಧನ್ಯವಾದಗಳು ವಿಜಯಲಕ್ಷ್ಮಿ ಅವರಿಗೆ. ಈ ಧಾರವಾಡ ಕಟ್ಟೆ ಸುಮಾರು ವರ್ಷಗಳೇ ಕಳೀತಾ ಇದ್ದಾವೆ. ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದು ಅನೇಕ ಬರ್ತಾ ಇದೆ. ಇಂತಹ ಧಾರವಾಡ ಕಟ್ಟೆಯಲ್ಲಿ ಉಪನ್ಯಾಸವನ್ನು ಕೊಡೋದು ನನಗೆ ಬಹಳ ಸೌಭಾಗ್ಯದ ಸಂಗತಿ ಅಂತ. ರಾಜಣ್ಣ ಅವರೇ, ಸರ್, ವಿಡಿಯೋ ಆನ್ ಮಾಡ್ಲಿಕ್ಕೆ ಸ್ವಲ್ಪ ಒಂಚೂರು ನಂದು ಸರ್ ರೆಕಾರ್ಡಿಂಗ್ ಅನುಕೂಲ ಆಗ್ತದೆ. ನಂದು ಸಿಸ್ಟಮ್ ಅಲ್ಲಿ ಸರಿ, ನಂದು ಸಿಸ್ಟಮ್ ಅಲ್ಲಿ ಓಪನ್ ಆಗ್ಲಿಲ್ಲ ಸರ್. ಮೊಬೈಲ್ ಅಲ್ಲಿ ಇಟ್ಕೊಂಡಿದ್ದೀನಿ. ಮೊಬೈಲ್ ಹಿಂಗ್ ಇಟ್ಕೊಂಡ್ರೆ ಮತ್ತೆ ನನ್ನ ಪೇಪರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಸರಿ ಸರಿ, ಆಗ್ಲಿ. ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೆ, ಆತ್ಮೀಯ ಪ್ರೊಫೆಸರ್ ಆದಂತಹ ಬಸವರಾಜ್ ಡೋಣು ಸರ್ ಅವರಿಗೆ, ಕಾರ್ಯದರ್ಶಿಗಳಾದಂತಹ ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್ ಅವರಿಗೆ, ಉಳಿದೆಲ್ಲ ಕಾರ್ಯಕಾರಿ ಸಮಿತಿ ಮಂಡಳಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಕೇಳುಗ ಬಂಧುಗಳಿಗೆ ನನ್ನ ಶುಭ ಸಂಜೆಯ ನಮಸ್ಕಾರಗಳು. ಬರ್ತಾ ಇದೆ ಅಂತ ತಂದ್ಕೊಳ್ತೀನಿ ನಾನು. ನನಗೆ ಇವತ್ತು ಪಂಪನ ಕಾವ್ಯದಲ್ಲಿ ಬನವಾಸಿ ವರ್ಣನೆ ಅನ್ನುವಂತಹ ವಿಚಾರವನ್ನ ಕೊಟ್ಟು ಮಾತಾಡ್ಲಿಕ್ಕೆ ಪ್ರೀತಿ ಎಲ್ಲಿಲ್ಲದ ಉತ್ಸಾಹ ಬಂದ್ಬಿಡುತ್ತೆ. ಈ ಬನವಾಸಿಯ ಬಗ್ಗೆ ಪಂಪನ ಒಂದು ಅಭಿಮಾನ ಹೇಗಿರುತ್ತೋ ಹಾಗೆ ಹಳಗನ್ನಡದ ಮೇಲೆ ನನ್ನ ಒಂದು ಅಭಿಮಾನನೂ ಇದೆ ಅಂತ ಹೇಳ್ಬಿಟ್ಟೆ ನಾನು ಅಂದ್ಕೊಳ್ತೀನಿ. ಹಾಗಾಗಿ
ಈ ಬನವಾಸಿಯ ಬಗ್ಗೆ ಪಂಪ ಹೇಳಿರುವ ವರ್ಣನೆಗಳನ್ನ ಮಾತಾಡ್ಲಿಕ್ಕೆ ನನಗೆ ಬಹಳ ಖುಷಿ ಅನಿಸುತ್ತೆ. ಮೊದಲಿಗೆ ನಾನು ಪಂಪನ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿ ಆ ನಂತರ ಪಂಪ ಹೇಗೆ ಬನವಾಸಿಯನ್ನ ಬಹಳ ಬಾಯಿ ತುಂಬಿ ಹಾಡಿ ಹೊಗಳಿದ್ದಾನೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಪಂಪ ಕನ್ನಡ ಸಾಹಿತ್ಯದಲ್ಲಿ ಬಹಳ ವಿಶಿಷ್ಟವಾದಂತಹ ಒಂದು ಸ್ಥಾನ ಪಡ್ಕೊಂಡಿರೋ ಕವಿ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರವೇ. ಈ ಪಂಪನನ್ನ ಕನ್ನಡದ ಇಬ್ಬರು ದಿಗ್ಗಜರು ಬಹಳ ವಿಶೇಷವಾಗಿ ಹಾಡಿ ಹೊಗಳಿದ್ದಾರೆ. ಒಬ್ಬರು ತೀನಂ ಶ್ರೀಕಂಠಯ್ಯನವರು ಇವ್ರನ್ನ ಕನ್ನಡದ ಕವಿ ಕುಲಗುರು ಅಂತೇಳ್ಬಿಟ್ಟು ಹೇಳಿದ್ರೆ, 14ನೇ ಶತಮಾನದಲ್ಲಿದ್ದಂತಹ ನಾಗರಾಜ ಕವಿ ಒಂದು ಮಾತನ್ನ ಹೇಳ್ತಾನೆ, ಪಸರಿಪ ಕನ್ನಡಕ್ಕೆ ಒಡೆಯ ನುರ್ವನೇ ಸತ್ಕವಿ ಪಂಪನಾವಗಂ ಅಂತೇಳ್ಬಿಟ್ಟು. ಈ ಇಬ್ಬರು ಈ ಒಂದು ಪಂಪನ ಬಗ್ಗೆ ಬಹಳ ವಿಶೇಷವಾದಂತಹ ಒಂದು ಮೆಚ್ಚುಗೆಯ ಮತ್ತೆ ಶ್ರೇಷ್ಠವಾದ ಮಾತನ್ನ ಆಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಳ್ತೀನಿ. ಪಂಪ ಈ ಒಂದು ಮಾತುಗಳಲ್ಲಿ ನಮ್ಗೆ ಕವಿಯಾಗಿ ಕಾಣಿಸ್ತಾನೆ, ಮತ್ತೆ ಅತ್ಯಂತ ಶ್ರೇಷ್ಠ ಕವಿಯಾಗಿ ಕಾಣಿಸ್ತಾನೆ. ಆದರೆ ಪಂಪನೇ ಹೇಳಿಕೊಳ್ಳುವ ಹಾಗೆ ಪಂಪ ಕವಿಯೂ ಹೌದು, ಕಲಿಯೂ ಹೌದು. ಅಂದ್ರೆ ಆ ಕವಿ ಅರಿಕೇಸರಿಯ ಆಸ್ಥಾನದಲ್ಲಿ ವೀರನು ಕೂಡ ಆಗಿದ್ದ ಅನ್ನುವಂತಹ ಒಂದು ಮಾತನ್ನ ಅವನ ಮಾತುಗಳಿಂದಲೇ ನಾವೇನ್ ಮಾಡ್ಬೋದು, ಕೇಳ್ಕೊಳ್ಬಹುದು. ಏಂ ಕಲಿಯೋ ಸತ್ ಕವಿಯೋ ಕವಿತಾ ಗುಣಾರ್ಣವಂ ಅಂತ ಹೇಳ್ಬಿಟ್ಟು, ಕಲಿ ಮತ್ತೆ ಕವಿ ಈ ಎರಡೂ ಪಾತ್ರಗಳನ್ನ ಅತ್ಯಂತ ಸೊಗಸಾಗಿ ನಿಭಾಯಿಸಿದಂತಹ ಒಬ್ಬ ವ್ಯಕ್ತಿ ಈ ಪಂಪ. ಪಂಪ ಸಂಸ್ಕೃತ ಮಾದರಿಯ ಒಂದು ಕಥಾವಸ್ತುಗಳನ್ನ ಕನ್ನಡಕ್ಕೆ ತರಬೇಕಾದಾಗ ಬಹಳ ವಿಶೇಷವಾದಂತಹ ಒಂದು ಶ್ರದ್ಧೆಯನ್ನ ವಹಿಸ್ತಾ ಇದ್ದಾನೆ. ಅಂದ್ರೆ ಕನ್ನಡದಲ್ಲದ ಅಕ್ಷರ ಛಂದಸ್ಸಿಗೆ ಅಚ್ಚ ಕನ್ನಡವನ್ನ ಹೊಗ್ಗಿಸಿರೋ ಬಗ್ಗೆ ಬಹಳ ವಿಶೇಷವಾದದ್ದು. ಅಂದ್ರೆ ಕನ್ನಡ ಅಕ್ಷರ ಛಂದಸ್ಸು ಅನ್ನೋದು ಕನ್ನಡದಲ್ಲಿ ಇಲ್ಲದೆ ಸಂಸ್ಕೃತದಲ್ಲಿರೋದು. ಆ ಅಕ್ಷರ ಛಂದಸ್ಸಿನಲ್ಲಿರುವಂತಹ ಕಾವ್ಯವನ್ನ, ವಸ್ತುವನ್ನ ನಮ್ಮ ಅಚ್ಚ ಕನ್ನಡ ಛಂದಸ್ಸಿಗೆ ಹೊಗ್ಗಿಸುವ ಒಂದು ಪ್ರಯತ್ನ ಮಾಡಿದನಲ್ಲ, ಅದು ಅತ್ಯಂತ ಶ್ರೇಷ್ಠವಾದದ್ದು, ಮಿಗಿಲಾದದ್ದು. ಅದರೊಳಗಡೆ ಅನೇಕ ತಲ್ಲಣಗಳು, ತವಕಗಳು, ಭಾವನೆಗಳು, ನಂಬಿಕೆಗಳನ್ನ ಬಹಳ ವಿಶೇಷವಾಗಿ ಕಟ್ಕೊಡೋ ಪ್ರಯತ್ನ ಮಾಡಿದ್ದಾನೆ. ಅದು ದೇಸಿಯ ಶೈಲಿಯಲ್ಲಿ. ಅದು ಬಹಳ ವಿಶಿಷ್ಟವಾದದ್ದು ಅಂತ ನನ್ಗನ್ಸುತ್ತೆ. ಈ ತರ ಕಾವ್ಯವನ್ನ ಬರೆಯುವ ಒಂದು ಪಂಪ ಬಹಳ ವಿಶೇಷವಾದಂತಹ ಒಂದು ಸಂಗತಿಗಳನ್ನ ತನ್ನ ಬಗ್ಗೆ ಮತ್ತೆ ತನ್ನ ಕಾವ್ಯದ ಬಗ್ಗೆ ಹೇಳ್ಕೊಂಡು ಹೋಗ್ತಿರ್ತಾನೆ. ತನ್ನ ಕಾವ್ಯವನ್ನ ಆತ ಯಾವಾಗ್ಲೂ ಹೇಳುವಂತದ್ದೇನಂದ್ರೆ, ಇದು ನಿಚ್ಚಂ ಪೊಸತು ಅರ್ಣವಂ ಬೋಲ್ ಅತಿ ಗಂಭೀರ ಕವಿತ್ವಂ ಅಂತೇಳ್ಬಿಟ್ಟು ಹೇಳೋ ಪ್ರಯತ್ನ ಮಾಡ್ತಾನೆ. ನಿಚ್ಚಂ ಪೊಸತು, ನಿತ್ಯವೂ ಓದ್ತಾ ಇದ್ರೆ ಪ್ರತಿನಿತ್ಯವೂ ಹೊಸದಾಗಿ ಕಾಣಿಸುವ, ಹೊಸದಾಗಿ ಅನುಭವಕ್ಕೆ ಬರುವ ರೀತಿಯಲ್ಲಿ ನಾನು ಬರೆದಿದ್ದೀನಿ. ಅದೊಂಥರ ಅರ್ಣವಂಬೋಲ್, ಸಾಗರದ ರೀತಿಯಲ್ಲಿ ಗಂಭೀರವಾದದ್ದು ನನ್ನ ಕಾವ್ಯ ಅಂತ ಕಾವ್ಯದ ಬಗ್ಗೆ ಹೇಳ್ಕೊಂಡು ಹೋಗ್ತಾನೆ. ಅದರ ಜೊತೆಗೆ ಅದೇ ಕವಿ ತನ್ನ ಕವಿತೆಯ ಬಗ್ಗೆ ಮತ್ತೆ ತನ್ನ ಒಂದು ಭಾಷೆಯ ಬಗ್ಗೆಯೂ ಕೂಡ ವಿಶೇಷವಾಗಿ ಹೇಳ್ತಾನೆ. ಆತ ಹೇಳುವ ರಾಜಕಮೆನಿಸಿದ ಸಾಜದ ಪುಲಿಗೆರೆಯ ತಿರುಳ ಕನ್ನಡದೊಳ್ ನಿರ್ವ್ಯಾಜದ ಎಸಕದೊಳೆ ಪುದಿದೊಂದು ಓಜೆಯ ಬಲದ ಇನಿಯ ಕವಿತೆ ಪಂಪನ ಕವಿತೆ. ಇಲ್ಲಿ ಎರಡು ಮಾತುಗಳನ್ನ ಬಹಳ ವಿಶೇಷವಾಗಿ ಪಂಪ ತನ್ನ ಕಾವ್ಯದ ಬಗ್ಗೆ ಹೇಳ್ತಾ ಇದ್ದಾನೆ. ತಾನು ಕಾವ್ಯ ಬರೀತಾ ಇರ್ಬೇಕಾದ್ರೆ ತನ್ನ ಕಾವ್ಯದಲ್ಲಿ ಬಳಸಿದ ಭಾಷೆ ಸಾಜದ ಪುಲಿಗೆರೆಯ ತಿರುಳು ಕನ್ನಡ. ಇದು ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ ಒಂದು ಕವಿ ನಮ್ಮ ಮುಂದೆ ಹೇಳ್ತಾ ಇರೋದು. ನನ್ನ ಕಾವ್ಯ ಅಚ್ಚ ತಿರುಳ್ಗನ್ನಡದಲ್ಲಿ ರಚನೆಯಾದದ್ದು, ಹಾಗಾಗಿಯೇ ಈ ಕಾವ್ಯ ಇನಿಯ ಕವಿತೆ, ಇಂಪಾದ, ಎಲ್ಲರಿಗೂ ಇಷ್ಟವಾಗುವ, ಎಲ್ಲರೂ ಪ್ರೀತಿಸಬಹುದಾದ ಕಾವ್ಯ ನನ್ನದು ಅಂತ ಹೇಳ್ತಾನೆ. ಈ ತರ ಪುಲಿಗೆರೆ ಅನ್ನುವಂಥದ್ದು ಈ ಒಂದು ಧಾರವಾಡದ ಸುತ್ತಮುತ್ತ ಇರುವಂತಹ ಒಂದು ಪ್ರದೇಶಗಳ ಬಗ್ಗೆ ನಮ್ಮ ಒಂದು ಕವಿರಾಜ ಮಾರ್ಗಕಾರ ತಿರುಳುಗನ್ನಡದ ಪ್ರದೇಶ ಅಂತ ಹೇಳ್ಬಿಟ್ಟು ಮೊದಲೇ ಹೇಳಿದ್ದ. 850 ಕಾಲಘಟ್ಟಕ್ಕೆನೆ ಆತ ಕಿಸುವಳಲ್, ಕೊಪ್ಪಣ, ಪುಲಿಗೆರೆ, ಒಕ್ಕುಂದ ಅಂತ ಹೇಳ್ಬಿಟ್ಟು 4 ಪ್ರದೇಶಗಳನ್ನ ಅತ್ಯಂತ ಪರಿಶುದ್ಧವಾದ ಕನ್ನಡದ ಪ್ರದೇಶ ಅಂತ ಹೇಳಿದ್ದ. ಅದೇ ಒಂದು ಸಂಗತಿಯನ್ನು ಇಟ್ಕೊಂಡು ನಮ್ಮ ಒಂದು ಪಂಪನು ಕೂಡ ತನ್ನ ಕಾವ್ಯ ಸಾಜದ ಪುಲಿಗೆರೆಯ ತಿರುಳು ಕನ್ನಡ, ಸಹಜವಾದ ತಿರುಳು ಕನ್ನಡದಿಂದ ನಾನು ರಚನೆ ಮಾಡಿದ್ದೀನಿ ನನ್ನ ಕಾವ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ತನ್ನ ಕಾವ್ಯದ ಒಂದು ಈ ಭಾಷೆಯನ್ನ ಮತ್ತೆ ಅದರ ಒಂದು ಕಾವ್ಯದ ಒಂದು ವಿಶೇಷತೆಯನ್ನ ನಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾನೆ ತನ್ನ ಕಾವ್ಯವನ್ನ ನಾನು ಹೆಂಗ್ ಬರೆದಿದ್ದೀನಿ, ಬಗೆ
ಪೊಸತಪ್ಪುದಾಗಿ ಮೃದು ಬಂದದೋಳ್ ಒಂದುವುದು ಒಂದಿ ದೇಸಿಯುಳ್ ಪುಗುವುದು ಪೊಕ್ಕ ಮಾರ್ಗದೊಳೆ ತಳ್ಳುವುದು ತಳ್ತೊಡೆ ಕಾವ್ಯ ಬಂಧಂ ಒಪ್ಪುಗು. ಇದು ಆ ವ್ಯಕ್ತಿ ತನ್ನ ಕಾವ್ಯದ ರಚನೆಯ ವಿಶೇಷತೆಯ ಬಗ್ಗೆ ಹೇಳಿಕೊಳ್ಳುವಂತಹ ಒಂದು ಮಾತು. ಕಾವ್ಯದ ರಚನೆಯ ವಿಶೇಷತೆಯನ್ನ ಬಹಳ ವಿಶಿಷ್ಟವಾಗಿ ಹೇಳ್ಕೊಳ್ತಾ ಇದ್ದಾನೆ. ಆ ತರ ಹೇಳ್ತಾ ಇಲ್ಲಿ ಮಾರ್ಗವೂ ಇರುತ್ತೆ, ದೇಸಿಯೂ ಇರುತ್ತೆ, ವಿಶೇಷವಾದಂತಹ ಅಂದ್ರೆ ಬಹಳ ವಸಂತ ಕಾಲದಲ್ಲಿ ನನ್ನ ಒಂದು ಕಾವ್ಯ ಮಾವಿನ ಮರ ಹೇಗಿರುತ್ತೋ, ಎಲ್ಲವನ್ನ ಹೇಗೆ ಆಕರ್ಷಣೆ ಮಾಡುತ್ತೋ ಹಾಗೆ ನನ್ನ ಕಾವ್ಯ ಸಹೃದಯರನ್ನ ಆಕರ್ಷಣೆ ಮಾಡುತ್ತೆ. ನನ್ನ ಮಾವಿನ ಮರದಲ್ಲಿ ಚಿಗುರಿರುತ್ತೆ, ಹೂವಿರುತ್ತೆ, ಹಣ್ಣುಗಳಿರುತ್ತೆ. ಈ ಚಿಗುರುಗಳಿಗೆ ಕೋಗಿಲೆ ಬರ್ತವೆ, ಹೂವಿಗೆ ದುಂಬಿ ಬರುತ್ತೆ, ಹಣ್ಣುಗಳಿಗೆ ಗಿಳಿಗಳು ಬರ್ತವೆ. ಈ ತರ ಎಲ್ಲ ಸಹೃದಯರು, ಭಿನ್ನ ಸಹೃದಯರು ನನ್ನ ಕಾವ್ಯವನ್ನು ಆಸ್ವಾದನೆ ಮಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬಹಳ ವಿಶೇಷವಾದ ಕಾವ್ಯ ನನ್ನದು ಅಂತ ಹೇಳ್ತಾರೆ. ಇಂತಹ ಕವಿ ತನ್ನ ಪಂಪ ಭಾರತದಲ್ಲಿ ತಾನು ಇಷ್ಟಪಡುವ, ಅಭಿಮಾನಿಸುವ, ಅತಿ ಹೆಚ್ಚು ಮನಸ್ಸಿಗೆ ಒಗ್ಗಿಸಿಕೊಂಡಿದ್ದ, ಹಚ್ಚಿಕೊಂಡಿದ್ದಂತ ಒಂದು ಪ್ರದೇಶದ ಬಗ್ಗೆ ಬಾಯಿ ತುಂಬಿ ಹಾಡಿ ಹೋಗಿರುವಂತ ಒಂದು ಪ್ರದೇಶ ಅಂತಂದ್ರೆ ಬನವಾಸಿ ದೇಶ. ಇಲ್ಲಿ ನಾನು ಬನವಾಸಿ ದೇಶದ ವರ್ಣನೆಗಿಂತ ಮುಂಚಿತವಾಗಿ ಕವಿಗಳು ಯಾಕೆ ತಮ್ಮ ಕಾವ್ಯದಲ್ಲಿ ತಮ್ಮ ಇಷ್ಟದ ಸಂಗತಿಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿ ಆನಂತರ ನಾನು ಆ ಪಂಪನ ಬನವಾಸಿಯ ಒಂದು ವರ್ಣನೆಗೆ ಬರ್ತೀನಿ. ಪ್ರತಿಯೊಬ್ಬ ಕವಿಗೂ ಅಥವಾ ಲೇಖಕನಿಗೂ ತುಂಬಾ ಇಷ್ಟಪಡಬಹುದಾದ ಅಥವಾ ಅಭಿಮಾನ ವ್ಯಕ್ತಪಡಿಸಬಹುದಾದ ಅನೇಕ ಪ್ರದೇಶಗಳಿರ್ತವೆ, ಭಾಷೆ ಇರುತ್ತೆ, ವ್ಯಕ್ತಿ ಇರುತ್ತೆ, ಕೃತಿ ಇರುತ್ತೆ, ಮತ್ತೆ ಅದರ ಜೊತೆಗೆ ಅನುಭವನೂ ಇರುತ್ತೆ. ಇವುಗಳನ್ನ ತಮ್ಮ ಕಾವ್ಯದಲ್ಲಿ ಅವರು ಯಾವುದೋ ಒಂದು ರೂಪದಲ್ಲಿ ತಂದು ಸೇರಿಸುವ ಅಥವಾ ಅದರಲ್ಲಿ ಪ್ರಸ್ತಾಪಿಸುವ ಒಂದು ಪ್ರಯತ್ನ ಆರಂಭ ಕಾಲದಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನ ನಾವು ಮರೆಯಬಾರದು. ಪಂಪನಿಗೆ ಬನವಾಸಿ ಅತ್ಯಂತ ಇಷ್ಟವಾದ ಪ್ರದೇಶ. ಬನವಾಸಿ ಅಷ್ಟಲ್ಲ, ಬನವಾಸಿಯಲ್ಲಿರುವಂತಹ ಪ್ರಕೃತಿ, ಬನವಾಸಿಯಲ್ಲಿರುವಂತಹ ಜನರಲ್ಲೂ ಅಷ್ಟೇ ಪ್ರೀತಿ. ಹಾಗೆಯೇ ತನ್ನ ಕಾವ್ಯದಲ್ಲಿ ಬರುವಂತ ಒಂದು ಕರ್ಣಾಂಧನೂ ಅಷ್ಟೇ ಪ್ರೀತಿ. ಹಾಗಾಗಿ ಈ 3-4 ಸಂಗತಿಗಳ ಬಗ್ಗೆ ಆತ ಅಭಿಮಾನದಿಂದ ಹೊಗಳುವ ಒಂದು ಪ್ರಯತ್ನ ಮಾಡಿದ್ದಾನೆ. ಆ ಹಾಡಿ ಹೊಗಳುವ ಸಂದರ್ಭದಲ್ಲಿ ಆತ ನಾವು ಆ ಒಂದು ಕವಿಯ ಉತ್ಪ್ರೇಕ್ಷಿತ ಮಾತಿಗಿಂತಹ ಅಲ್ಲಿ ಬಹಳ ಮುಖ್ಯವಾಗಿ ಕವಿಗೆ ಆ ಪ್ರದೇಶದ ಮೇಲೆ ಈ ಅಭಿಮಾನ ಎಷ್ಟಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದೇ ತರ ಇನ್ನು ಅನೇಕ ಕವಿಗಳು ತಮಗೆ ಇಷ್ಟವಾದ ಪ್ರದೇಶ, ಇಷ್ಟವಾದ ಸಂಗತಿಗಳನ್ನ ತಮ್ಮ ಕಾವ್ಯಗಳಲ್ಲಿ ಬಹಳ ವಿಶೇಷವಾಗಿ ಪ್ರಸ್ತಾಪ ಮಾಡಿದಂತ ಸಂಗತಿಗಳು ಕೂಡ ನಮ್ಗೆ ಕಾಣಿಸ್ತವೆ. ಮಹಾಕವಿ ಕಾಳಿದಾಸ ತನ್ನ ಒಂದು ಊರು ಅಂದ್ರೆ, ತನ್ನ ಊರಿನ ಸುತ್ತಮುತ್ತಲಂತ ಪ್ರಕೃತಿ ಅಂದ್ರೆ, ಮತ್ತೆ ಬೆಟ್ಟ ಗುಡ್ಡ ನದಿ ಬೆಟ್ಟಗಳಂತಂದ್ರೆ ಆತನಿಗೆ ಬಹಳ ಇಷ್ಟವಾದದ್ದು. ಹಾಗಾಗಿ ತನ್ನ ನಾಟಕಗಳಲ್ಲಿ, ತನ್ನ ಕಾವ್ಯಗಳಲ್ಲಿ ಆತ ಏನ್ ಮಾಡ್ತಾನೆ, ಬಹಳ ವಿಶೇಷವಾಗಿ ತಂದಿರೋದು ನಮ್ಗೆ ಕಾಣಿಸುತ್ತೆ. ಅದರೊಳಗಡೆ ಆತನ ಅನುಭವವೇ ಹೆಚ್ಚು ಜಾಗ ಮಾಡ್ಕೊಂಡಿರತ್ತೆ. ಉದಾಹರಣೆಗೆ ಅಭಿಜ್ಞಾನ ಶಾಕುಂತಲ ನಾಟಕ ತೆಗೆದುಕೊಂಡ್ರೆ ಅಲ್ಲಿ ಗಂಡ ಹೆಂಡತಿಯರ ವಿರಹದ ಒಂದು ಸಂಗತಿಯನ್ನ, ಮೇಘದೂತದ ಒಂದು ಕಾವ್ಯದಲ್ಲಿ ತೆಗೆದುಕೊಂಡ್ರೆ ಯಕ್ಷ ಯಕ್ಷಿಯರ ಒಂದು ವಿರಹದ ಒಂದು ಪ್ರಸಂಗವನ್ನ, ವಿಕ್ರಮ ಊರ್ವಶಿಯದಲ್ಲಿ ತೆಗೆದುಕೊಂಡ್ರೆ ಅರ್ಜುನ ಮತ್ತು ಊರ್ವಶಿಯರ ನಡುವಿನ ಒಂದು ಸಂಗತಿಗಳು, ಇವೆಲ್ಲವೂ ಈ ನಮ್ಮ ಒಂದು ಕಾಳಿದಾಸನ ಅನುಭವದ ಮೂಸೆಯಲ್ಲೇ ಇದ್ದಂತ ಸಂಗತಿಗಳು. ಹಾಗಾಗಿ ಕವಿಗಳು ಯಾವಾಗ್ಲೂ ತಮ್ಮ ಅನುಭವಕ್ಕೆ ಬಂದ ಅಥವಾ ತಾವು ಹೆಚ್ಚಾಗಿ ಅಭಿಮಾನಿಸುವ ಸಂಗತಿಗಳನ್ನ ಕಾವ್ಯಗಳಲ್ಲಿ ಬಹಳ ವಿಶೇಷವಾಗಿ ಕೊಂಡಾಡ್ತಿರ್ತಾರೆ ಅನ್ನೋದನ್ನ ನಾವು ಗುರುತಿಸಬಹುದು. ಹಾಗೇನೆ ಈ ನಮ್ಮ ಒಂದು ಕವಿರಾಜ ಮಾರ್ಗಕಾರನು ಕೂಡ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ, ಮತ್ತೆ ಕನ್ನಡಿಗರ ಬಗ್ಗೆ ಅಭಿಮಾನದಿಂದ ಹೇಳ್ಕೊಂಡಿರುವಂತ ಒಂದು ಮಾತುಗಳು. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪಂಪ ತನ್ನ ಒಂದು ಕಾವ್ಯದಲ್ಲಿ ಬನವಾಸಿಯನ್ನ ವರ್ಣನೆ ಮಾಡುವ ಸಂದರ್ಭದಲ್ಲಿ ಕನ್ನಡಿಗರನ್ನ ಹೇಗೆ ವರ್ಣನೆ ಮಾಡಿದ್ದಾನೆ ಅಂತ ತಿಳಿಸೋದಕ್ಕೆ, ಅದಕ್ಕಿಂತ ಮುಂಚಿತವಾಗಿ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಹೇಗೆಲ್ಲ ವರ್ಣನೆಗಳಾಗಿದ್ದಾವೆ ಅನ್ನೋದನ್ನ ಒಂದೆರಡು ಮಾತುಗಳನ್ನ ಹೇಳಿ ನಾನು ಅದಕ್ಕೆ ಮುಂದುವರಿತೀನಿ. ಪಂಪನಿಗೆ ಈ ಒಂದು ಬಹುಶಃ ನಮ್ಮ ಕವಿರಾಜ ಮಾರ್ಗಕಾರ ಹೇಳಿರುವ ಒಂದು ಅಭಿಮಾನದಿಂದ ಹೇಳಿರುವ ಒಂದು ಮಾತುಗಳು ಪ್ರೇರಣೆಯನ್ನ ಒಡ್ಡಿರಬಹುದು ಅಂತ ಅನ್ಸುತ್ತೆ. ಕವಿರಾಜ ಮಾರ್ಗಕಾರ ಏನ್ ಹೇಳ್ತಾನೆ, ಕನ್ನಡಿಗರ ಬಗ್ಗೆ ಪದದರಿದು ನುಡಿಯಲು, ನುಡಿದುದು ಆರೆಯಲು, ಆರ್ಪರ್ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದಿயும் ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ಹೇಳ್ಬಿಟ್ಟು
ಹೇಳಿದ್ದಾನೆ. ಅಂದ್ರೆ ಈ ಕನ್ನಡಿಗರ ವಿಶೇಷ ಗುಣಾತಿ ಗುಣಗಳನ್ನ ವಿಶೇಷಣಗಳನ್ನ ಅಭಿಮಾನದಿಂದ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುವ ಒಂದು ಪ್ರಯತ್ನ ನಮ್ಮ ಕವಿರಾಜ ಮಾರ್ಗಕಾರ ಮಾಡಿದ್ದಾನೆ. ಆ ಮಾಡೋದ್ರ ಜೊತೆಗೆ ಆತ ಏನ್ ಮಾಡ್ತಾನೆ, ಕನ್ನಡಿಗರನ್ನ ಸುಭಕ್ತರ್ಗಳ್, ಕವಿಗಳ್, ಸುಪ್ರಭುಗಳ್, ಚೆಲ್ವರ್ಗಳ್, ಅಭಿಜನರ್ಗಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಭೀರ ಚಿತ್ತರ್, ವಿವೇಕಿಗಳ್ ಅಂತ ಬಹಳ ಅನೇಕ ವಿಶೇಷಣಗಳನ್ನ ಸೇರಿಸಿ ಹೇಳೋ ಪ್ರಯತ್ನ ಮಾಡಿದ್ದಾನೆ. ಇದೆಲ್ಲವೂ ಈ ಕವಿರಾಜ ಮಾರ್ಗಕಾರ ಕನ್ನಡದ ಮೇಲೆ, ಕನ್ನಡಿಗರ ಮೇಲೆ ತೋರಿಸ್ತಾರಂತ ಅಭಿಮಾನ, ಕನ್ನಡ ನಾಡಿನ ಮೇಲೂ ಕೂಡ ಅವನ ಅಭಿಮಾನವನ್ನ ತೋರಿಸಿದಂತ ಸಂಗತಿಗಳು ನಮ್ಗೆ ಕಾಣಿಸ್ತಾ ಇದ್ದಾವೆ. ಇದೇ ತರ ಮಧ್ಯಕಾಲೀನ ಸಾಹಿತ್ಯದಲ್ಲಿ ಬರುವ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನಿಸಿರುವಂತಹ ನಮ್ಮ ಕುಮಾರವ್ಯಾಸ ಕೂಡ ಕನ್ನಡಿಗರ ಬಗ್ಗೆ ಮಾತಾಡ್ಬೇಕಾದಾಗ ಆ ಕನ್ನಡಿಗರ ಒಂದು ಕಾವ್ಯ ಶಕ್ತಿ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ, ಅವ್ರ ಶಕ್ತಿ ಅಂತದ್ದು ಅಂದ್ರೆ ಅಲಗೆ ಬಳಪವ ಹಿಡಿಯೋದೊಂದಗ್ಗಳಿಕೆ, ಪದವಿಟ್ಟು ಅಳುಪದೊಂದಗ್ಗಳಿಕೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಂದ್ರೆ ಇವರ ಉದ್ದೇಶ ಏನು ಅಂತಂದ್ರೆ, ಯಾವ ಓದು ಬರಹಗಳಿಲ್ಲದಿದ್ದರೂ ಕಾವ್ಯ ಬರೆಯುವ ಶಕ್ತಿ ಇದೆ, ಮತ್ತೆ ಒಂದು ಸಲ ಬರೆದ್ರೆ ತಿದ್ದಬೇಕಾದ ಅಗತ್ಯನೇ ಇಲ್ಲ ಅಂತಹ ಒಂದು ಬಹಳ ಕಾವ್ಯದ ಒಂದು ನಿಪುಣತೆ ಇವರೊಳಗಡೆ ಇದೆ ಅಂತ ಹೇಳ್ಬಿಟ್ಟು ಈ ನಮ್ಮ ಒಂದು ಕವಿಗಳು ಆ ಇಷ್ಟದ ಪ್ರದೇಶಗಳನ್ನ, ಭಾಷೆಯನ್ನ, ಬೇರೆ ಬೇರೆ ಸಂಗತಿಗಳನ್ನ ತಮ್ಮ ಒಂದು ಕಾವ್ಯಗಳಲ್ಲಿ ಅಭಿಮಾನದಿಂದ ವ್ಯಕ್ತಪಡಿಸಿರೋದನ್ನ ಗಮನಿಸ್ಕೊಳ್ಬಹುದು. ಅಷ್ಟೇ ಯಾಕೆ, ಇವತ್ತು ಡೋನರ್ ಸಾರ್ನ ತೆಗೆದುಕೊಂಡ್ರು, ಡೋನರ್ ಸಾರು ಅನೇಕ ಪ್ರದೇಶಗಳನ್ನ ಸುತ್ತಿದ್ರು ಕೂಡ ತಮ್ಮ ಹುಟ್ಟು ನೆಲದ ಅಭಿಮಾನ ಮತ್ತು ಅಲ್ಲಿನ ಶ್ರೀಮಂತ ಅನುಭವವನ್ನ ಅವ್ರು ಮರೆತಿಲ್ಲ ಅನ್ನೋದಕ್ಕೆ ಅವರ ಪ್ರತಿ ಕಥೆಗಳಲ್ಲಿ ಕಂಡು ಬರುವ ಒಂದು ಶಾಂತನಾಳ ಎನ್ನುವಂತಹ ಪ್ರದೇಶವೇ ಸಾಕ್ಷಿ. ಅವ್ರು ಶಾಂತನಾಳನ್ನು ಯಾಕೆ ಕೈ ಬಿಡ್ತಾ ಇಲ್ಲ ಅಂತಂದ್ರೆ, ಆ ಅನುಭವ ಶ್ರೀಮಂತಿಕೆ ಅನ್ನೋದು ಅವ್ರನ್ನ ಆ ರೀತಿಯಾಗಿ ಹಿಡಿದಿಟ್ಕೊಂಡಿದೆ ಅಂತ ನಾವು ಗುರುತಿಸಬಹುದಾಗಿರುತ್ತೆ. ಹೀಗೆ ಪ್ರತಿ ಕವಿ ಏನ್ ಮಾಡ್ತಾರೆ ಅಂತಂದ್ರೆ, ತನ್ನ ಒಂದು ವಿಶೇಷ ಅನುಭವ, ಅಭಿಮಾನದ ಸಂಗತಿಗಳನ್ನ ಕಾವ್ಯದಲ್ಲಿ ಬಹಳ ಸೊಗಸಾಗಿ ವರ್ಣನೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತ ರೀತಿಯಲ್ಲಿ ಪಂಪ ತನ್ನ ಕಾವ್ಯದಲ್ಲಿ ತನಗಿಷ್ಟವಾದಂತಹ ಒಂದು ಪ್ರದೇಶವನ್ನ ವಿಶೇಷವಾಗಿ ಕೊಂಡಾಡ್ತಾ ಇದ್ದಾನೆ. ಅದು ಬನವಾಸಿ ಎನ್ನುವಂತ ಪ್ರದೇಶ. ಈ ಪಂಪ ಭಾರತದಲ್ಲಿರುವಂತಹ ಒಂದು ಬನವಾಸಿಯ ವರ್ಣನೆ ಇದೆಯಲ್ಲ, ಅದು ಅತ್ಯಂತ ಅದ್ಭುತವಾದಂತಹ ವರ್ಣನೆ. ಅವನ ಅನುಭವದ ರಸಪಾಕ ಅಂತ ಕೂಡ ನಾವು ಅಲ್ಲಿ ಹೇಳಬಹುದಾಗಿದೆ. ಈ ಬನವಾಸಿಯ ಬಗ್ಗೆ ಪಂಪನಿಗಿಂತಲೂ ಮುಂಚಿತವಾಗಿನೇ ಅನೇಕ ರೀತಿಯಾದಂತಹ ಒಂದು ಸಂಗತಿಗಳು ನಮಗೆ ಕಂಡು ಬರ್ತವೆ. ಗ್ರೀಕ್ನ ಟ್ಯಾಲಮಿ ಎನ್ನುವಂಥವನು ಈ ಒಂದು ಬನವಾಸಿಯನ್ನ ಬನೌಸಿ ಅಂತ ಹಾಡಿ ಹೊಗಳಿರೋದು ನಮ್ಗೆ ಕಾಣಿಸುತ್ತೆ. ಹಾಗೆಯೇ ಈ ಕ್ರಿಸ್ತಶಕ 4ನೇ ಶತಮಾನದ ಕಾಲದಲ್ಲಿ ಕದಂಬರ ರಾಜಧಾನಿಯಾಗಿತ್ತು ಈ ಬನವಾಸಿ. ಆ ಬನವಾಸಿಯನ್ನ ಜಯಂತಿಪುರ ಅಥವಾ ವೈಜಯಂತಿಪುರ ಅಂತ ಕರೆದಿರುವಂಥದ್ದು ಕೂಡ ನಾವೇನ್ ಮಾಡಬಹುದು, ಗುರುತಿಸಬಹುದು. ಅದ್ರ ಜೊತೆಗೆ ಮಹಾಭಾರತದಲ್ಲಿ ಇದನ್ನ ವನವಾಸಕ ಅಂತ ಕರೆದಿದ್ದಾರೆ ಅನ್ನೋದನ್ನು ಗುರುತಿಸಿದ್ದಾರೆ. ಹೀಗೆ ಈ ಬನವಾಸಿ ಅನ್ನುವಂಥದ್ದು ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ್ಯಾವ ರೀತಿಯಾಗಿ ಈ ಕವಿಗಳ ಒಂದು ಮಾತುಗಳಲ್ಲಿ ಅಥವಾ ಬೇರೆ ಬೇರೆಯವರ ಒಂದು ಮಾತುಗಳಲ್ಲಿ ಅದು ವ್ಯಕ್ತ ಆಗಿದೆ ಅನ್ನೋದನ್ನ ನಾವು ಗುರುತಿಸ್ಕೊಳ್ಬಹುದು. ಇನ್ನ ಪಂಪನಿಗೆ ಬಂದ್ರೆ, ಪಂಪ ಬನವಾಸಿಯನ್ನ ನೈಸರ್ಗಿಕ ಸೌಂದರ್ಯದ ಬಗ್ಗೆ ವರ್ಣನೆ ಮಾಡ್ತಾನೆ, ಜನಜೀವನದ ಬಗ್ಗೆ ವರ್ಣನೆ ಮಾಡ್ತಾನೆ, ಅಲ್ಲಿರುವಂತಹ ಪ್ರೇಮದ ಅಭಿವ್ಯಕ್ತಿಯ ಬಗ್ಗೆ ವರ್ಣನೆ ಮಾಡ್ತಾನೆ, ದೇಶಾಭಿಮಾನದ ಬಗ್ಗೆ ವರ್ಣನೆ ಮಾಡ್ತಾನೆ, ಪುನರ್ಜನ್ಮದ ಆಸೆಯ ಅಭಿವ್ಯಕ್ತಿಯನ್ನು ಕೂಡ ಅಲ್ಲೇನ್ ಮಾಡ್ತಾನೆ, ವಿಶೇಷವಾಗಿ ತುಂಬುತ್ತಾ ಹೋಗ್ತಾನೆ. ಹೀಗೆ ಪಂಪ ತನ್ನ ಕಾವ್ಯದಲ್ಲಿ ಆ ತರ ಹೇಳ್ತಾ ಬನವಾಸಿಯನ್ನ ವರ್ಣನೆ ಮಾಡ್ತಾನಲ್ಲ, ಹಾಗೆ ನಮ್ಮ ಕನ್ನಡದಲ್ಲಿ ಪಂಪನಷ್ಟೇ ಅಲ್ಲದೆ ಬನವಾಸಿಯನ್ನು ಹೊಗಳಿರೋದು ಈ 15ನೇ ಶತಮಾನದಲ್ಲಿ ಬರುವಂತಹ ಈ ಚಾಮರಸ ಎನ್ನುವಂತಹ ಕವಿಯು ಕೂಡ ತನ್ನ ಪ್ರಭುಲಿಂಗ ಲೀಲೆಯಲ್ಲಿ ಬನವಾಸಿಯನ್ನ ಬಹಳ ವಿಶೇಷವಾಗಿ ಹಾಡಿ ಹೊಗಳಿದ್ದಾನೆ. ಪಂಪನಷ್ಟೇ ಶ್ರೀಮಂತಿಕೆಯಿಂದ, ಪಂಪನಷ್ಟೇ ಅಭಿಮಾನದಿಂದ, ಪಂಪನಷ್ಟೇ ಶ್ರೇಷ್ಠ ಮಾತುಗಳಲ್ಲಿ ಹೊಗಳಿದ್ದಾನೆ. ಅಂದ್ರೆ ಈ ಒಂದು ಬನವಾಸಿ ಅನ್ನುವಂಥದ್ದು ಅದೆಂತಹ ಸೌಂದರ್ಯಯುತವಾದಂತಹ ಒಂದು ಪ್ರದೇಶ ಅಂತ ಹೇಳ್ಬಿಟ್ಟು ನಮ್ಮ ಚಾಮರಸ ಹೇಳಿರುವ ಮಾತುಗಳನ್ನ ಫಸ್ಟ್ ಹೇಳಿ ಆನಂತರ ನಾನು ಪಂಪನಿಗೆ ಹೋಗ್ತೀನಿ. ಅಂದ್ರೆ ಬನವಾಸಿಯ ವರ್ಣನೆಯನ್ನೇ ನಾನು ಇಲ್ಲಿ ತೆಗೆದುಕೊಂಡಿರೋದ್ರಿಂದ ಆ ಚಾಮರಸ ಹೇಳ್ತಾರಂತ ಒಂದು ಮಾತು ಹೇಗಿದೆ ಅಂದ್ರೆ, ಅವನೀ ಕಾಂತಿಗೆ ಒಪ್ಪುವ ವದನವೋ, ಶೃಂಗಾರದ ಸದನವೋ, ಸೊಬಗಿನ ಸಮಾನದ ಸುಖದ ನೆಲವೀಡೋ, ಸುದತಿ ರತ್ನಗಳು ಒಗೆದ ಚೆಲುವಂಬುದಿಯೋ, ಪೇಳೆನೆ ಸಕಲ ಸೌರಭದಲ್ಲಿ ಸೊಗಸಿಹುದು ಅಲ್ಲಿ ಬನವಸ ಎಂಬ ಪಟ್ಟಣವು ಅಂತ ಹೇಳ್ಬಿಟ್ಟು ಆ ಬನವಾಸಿಯ ಬಗ್ಗೆ ಬಹಳ ವಿಶೇಷವಾಗಿ
ವಿಶೇಷವಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಭೂಕಾಂತೆಗೆ ಮುಖದ ರೀತಿಯಾದದ್ದು, ಚೆಲುವಾದದ್ದು, ಶೃಂಗಾರದ ಸದನದ ರೀತಿಯಾದದ್ದು, ಸೊಬಗನ್ನೇ ತನ್ನೊಳಗಡೆ ಇಟ್ಕೊಂಡಿರುವಂತಹ ಸುಖದ ನೆಲವೀಡು, ಅನೇಕ ರತ್ನಗಳನ್ನ ನಮಗೆ ತಂದು ಕೊಡುವಂತಹ ಒಂದು ಚೆಲುವಾದಂತಹ ಅಂಬುದಿ ಅನ್ನುವ ರೀತಿಯಲ್ಲಿ ಈ ನಮ್ಮ ಚಾಮರಸ ತನ್ನ ಪ್ರಭುಲಿಂಗ ಲೀಲೆಯಲ್ಲಿ ಹೊಗಳ್ತಾನೆ. ಅದ್ರ ಜೊತೆಗೆ ಆತನೇ ಹೇಳ್ತಾನೆ, ಆವ ಕಾಲದಲ್ಲಿ ಆದಡಿಯು ಫಲವೀವುತಿಹ ಫಲಸುಗಳು ನೇರುಲು ಮಾವು ದಾಳಿಮ ತೆಂಗು ನಾರಂಗಾದಿ ತರುಲತೆಯ ತೀವಿ ಚರಿಸುತಿಹ ಶುಕ ಪಿಕ ಭ್ರಮರಾವಳಿಯ ನಾನಾ ವಿಧದ ಶೋಭಾವಹನೆ ತಾನಾದುದು ಬನವಸಿಯ ಉದ್ಯಾನ. ಬನವಾಸಿಯ ಬಗ್ಗೆ ಆತ ಅತೀ ಹೆಮ್ಮೆಯಿಂದ, ಉತ್ಪ್ರೇಕ್ಷೆ ಅಲ್ಲ ಅಭಿಮಾನ. ಎಷ್ಟೋ ಸಲ ನಾವು ಕೆಲವೊಮ್ಮೊಮ್ಮೆ ಯಾರನ್ನಾದ್ರೂ ಹೊಗಳ್ಬೇಕಾದ್ರೆ ಉತ್ಪ್ರೇಕ್ಷೆಗಳು ಜಾಸ್ತಿ ಇರ್ತವೆ, ಆದ್ರೆ ಉತ್ಪ್ರೇಕ್ಷೆಗಿಂತ ಇಲ್ಲಿ ವಾಸ್ತವದ ಬಗ್ಗೆ ಆತ ಹೆಚ್ಚು ಹೇಳ್ತಾ ಇದ್ದಾನೆ. ಯಾವ ಕಾಲದಲ್ಲಿಯೇ ಆದರೂ ಕೂಡ ಆ ಒಂದು ಬನವಾಸಿಯಲ್ಲಿ ಈ ಹಣ್ಣಿನ ಮರಗಳು ಯಾವ್ಯಾವುದು, ಹಲಸಾಗಿರ್ಬೋದು, ನೇರಳೆ ಆಗಿರ್ಬೋದು, ಮಾವ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ತೆಂಗಾಗಿರ್ಬೋದು, ಇನ್ನು ಬೇರೆ ಬೇರೆ ತರ ಈ ಒಂದು ಕಿತ್ತಳೆ ಆಗಿರ್ಬೋದು, ಇವೆಲ್ಲವೂ ಏನ್ ಮಾಡ್ತಾ ಇದ್ವು ಅಂತಂದ್ರೆ ಹಣ್ಣುಗಳನ್ನ ಕೊಡ್ತಾ ಇದ್ದ. ಆವ ಕಾಲದಲ್ಲಾದ್ರೂ ಕೂಡ ಕೊಡ್ತಾ ಇದ್ವು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಇದು ಬನವಾಸಿಯ ಒಂದು ಶ್ರೇಷ್ಠತೆಯ ಬಗ್ಗೆ ಮಾತಾಡುವಂಥದ್ದು. ಅದ್ರ ಜೊತೆಗೆ ಆ ಊರಿನಲ್ಲಿ ಕೇರಿ ಕೇರಿಯ ತರವಿಡಿದು ಗುಡಿ ತೋರಣಗಳ ಪರಿಮಳಿಸುತ್ತಿಹ ಸಾರಣೆಯ ಕಾರಣೆಯ ಗಂಧೋದಕ ಚಳೆಯಗಳ ಸೌರಭವದ ಪೂವಲಿಗಳ ಶೃಂಗಾರಿಸಿದ ಬೀದಿಗಳು ಸೊಬಗಿನ ಸಾರದಲ್ಲಿ ಸಮನಿಸಿರುವುದು ಈ ಬನವಾಸಿಯದು. ಈ ತರ ಬನವಾಸಿಯ ವಿಶೇಷಗಳನ್ನ ನಮ್ಮ ಮುಂದೆ ಈ ಚಾಮರಸ ಹೇಳದ್ನಲ್ಲ, ಅದಕ್ಕಿಂತಲೂ ಭಿನ್ನವಾಗಿ ಈ ನಮ್ಮ ಒಂದು ಪಂಪ ಕಟ್ಕೊಡ್ತಾ ಇದ್ದಾನೆ. ಯಾವ ಸಂದರ್ಭದಲ್ಲಿ ಪಂಪ ಬನವಾಸಿಯ ಬಗ್ಗೆ ಮಾತಾಡ್ತಾ ಇದ್ದಾನೆ, ಮುಖ್ಯವಾಗಿ ನಾವು ಅದನ್ನು ಕೂಡ ಗಮನಿಸ್ಕೊಳ್ಬೇಕಾಗಿರುತ್ತೆ. ಬಹುಶಃ ಆತ ಬರೀತಾ ಇರೋದು ಮಹಾಭಾರತದ ಕತೆ. ಮಹಾಭಾರತದ ಕತೆಗೂ ಬನವಾಸಿಗೂ ಎತ್ತನಿಂದ ಸಂಬಂಧ ಅಂತ ಹೇಳ್ಬಿಟ್ಟು ಏನಾದ್ರೂ ಗುರುತಿಸ್ಕೊಂಡ್ರೆ ಅದು ಸಂಬಂಧನೇ ಇರೋದಿಲ್ಲ. ಆದರೆ ಅರ್ಜುನನಿಗೆ ಈ ಒಂದು ಕನ್ನಡ ನೆಲದ ಮೇಲಿನ ಪ್ರೇಮ, ಅದಕ್ಕೋಸ್ಕರ ಏನಾದ್ರೂ ಮಾಡಿ ಕನ್ನಡದ ನೆಲವನ್ನ ಮಹಾಭಾರತದ ಕಾವ್ಯದಲ್ಲಿ ತರಬೇಕನ್ನುವಂತ ಉದ್ದೇಶ ಆತನಿಗೆ ಬಹಳನೇ ಇತ್ತು, ತುಂಬಾನೇ ಇತ್ತು. ಹಾಗಾಗಿ ಈ ಮಹಾಭಾರತದಲ್ಲಿ ಅರ್ಜುನ ತೀರ್ಥಯಾತ್ರೆಗೆ ಅಥವಾ ಜೈತ್ಯಯಾತ್ರೆಗೆ ಬರುವ ಪ್ರಸಂಗವನ್ನ ಏನ್ ಮಾಡ್ತಾ ಇದ್ದಾನೆ, ಇದಕ್ಕೆ ಬಹಳ ಸೂಕ್ತವಾಗಿ ಬಳಸ್ಕೊಳ್ತಾ ಇದ್ದಾನೆ. ಅಂದ್ರೆ ಈ ಅರ್ಜುನ ಹೇಗಿದ್ರು ತೀರ್ಥಯಾತ್ರೆಗೆ ಹೋಗ್ತಾನೆ, ಆ ತೀರ್ಥಯಾತ್ರೆಗೆ ನಮ್ಮ ಕರ್ನಾಟಕಕ್ಕೆ ಬಂದ ಹಾಗೆ ನನಗೆ ಕರೆ ತರಬಾರ್ದು ಅನ್ನುವ ರೀತಿಯಲ್ಲಿ, ಅದು ಕರ್ನಾಟಕದ ಬನವಾಸಿಗೆ ಯಾಕೆ ಕರೆ ತರಬಾರ್ದು ಅಂತ ಹೇಳ್ಬಿಟ್ಟು ಅರ್ಜುನನನ್ನ ಬನವಾಸಿಗೆ ಕರೆತರ್ತಾರೆ. ಅದು ಯಾವಾಗ ಅಂತಂದ್ರೆ ದುರ್ಯೋಧನ ಈ ಪಾಂಡವರನ್ನ ಅರಗಿನ ಮನೆಯಲ್ಲಿ ಸುಡಬೇಕು ಅಂತ ಪ್ರಯತ್ನ ಮಾಡಿದಾಗ ತಪ್ಪಿಸ್ಕೊಂಡು ಹೋಗಿ ಏಕಚಕ್ರ ನಗರದಲ್ಲಿದ್ದು ಅಲ್ಲಿ ಈ ದ್ರೌಪದಿ ಅಂದ್ರೆ ಅಲ್ಲಿಂದ ಆಮೇಲೆ ದ್ರೌಪದಿಯನ್ನ ಮದುವೆ ಮಾಡ್ಕೊಂಡು ವಾಪಸ್ ಬಂದಾದ ನಂತರ ಈ ಜೈತ್ರ ಯಾತ್ರೆಯನ್ನ ಅವನು ಮಾಡ್ಬೇಕು ಅಂತ ಹೊರಟಾಗ ಪಂಪ ಕರ್ನಾಟಕಕ್ಕೆ ಆತನನ್ನ ಕರ್ಕೊಂಡು ಬರ್ತಾನೆ. ಅದರಲ್ಲೂ ಬನವಾಸಿಯ ಒಂದು ಕಡೆ ಕರ್ಕೊಂಡು ಬಂದು ಅರ್ಜುನನ ಮಾತಿನಲ್ಲಿ ಬನವಾಸಿಯ ಬಗ್ಗೆ ಇರುವ ತನ್ನೆಲ್ಲ ಅಭಿಮಾನವನ್ನ, ಪ್ರೀತಿಯನ್ನ, ಹೆಮ್ಮೆಯನ್ನ ಅದ್ಭುತವಾದ ಪದಗಳಲ್ಲಿ ಕೊಂಡಾಡ್ತಾ ಬಂದಿದ್ದಾನೆ. ಅಲ್ಲಿಯ ಪ್ರಕೃತಿ ಆಗಿರ್ಬೋದು, ಅಲ್ಲಿಯ ಮಾಮರ ಆಗಿರ್ಬೋದು, ಅಲ್ಲಿಯ ದುಂಬಿಗಳಾಗಿರ್ಬೋದು, ಕೂಗಿಲೆ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಅರಗಿಳಿ ಆಗಿರ್ಬೋದು, ಅಲ್ಲಿನ ಜನ ಆಗಿರ್ಬೋದು, ಅಲ್ಲಿನ ಸಂಗೀತ ಆಗಿರ್ಬೋದು, ಅಲ್ಲಿನ ಬೇರೆ ಬೇರೆ ಚರ್ಚೆಗಳಾಗಿರ್ಬೋದು, ಇವೆಲ್ಲವನ್ನ ವಿಶೇಷವಾಗಿ ತರೋ ಪ್ರಯತ್ನ ನಮ್ಮ ಒಂದು ಪಂಪಂದಾಗಿತ್ತು. ಅದು ಅರ್ಜುನನ ಮಾತಿನಲ್ಲಿ ಹೇಳಿಸ್ತಾ ಇದ್ದಾನೆ ಹೊರತು ಅದು ಅರ್ಜುನನ ಅಭಿಪ್ರಾಯ ಅಲ್ಲ, ಅದು ಪಂಪನ ಅಭಿಪ್ರಾಯ. ಪಂಪ ಅರ್ಜುನನ ಮಾತುಗಳ ಮೂಲಕ ಹೇಳಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾನೆ. ಇದು ಯಾಕೆ ಅವನು ಪಂಪ ಈ ಒಂದು ಬನವಾಸಿಯ ಬಗ್ಗೆ ಹೊಗಳಬೇಕಾಯ್ತು? ಆಕ್ಚುಲಿ ಪಂಪನ ನಿಜವಾದಂತಹ ಒಂದು ವಿವರಗಳನ್ನ ತಿಳ್ಕೊಂಡ್ರೆ, ಪಂಪ ಆಂಧ್ರ ಪ್ರದೇಶದಲ್ಲಿ ಇರುವಂತವನು, ಅಂದ್ರೆ ಇವತ್ತಿನ ತೆಲಂಗಾಣ ಆವತ್ತಿನ ಆಂಧ್ರ ಪ್ರದೇಶದಲ್ಲಿ ಇದ್ದಂತಹ ಒಬ್ಬ ಕವಿ. ಅವನ ತಾಯಿ ಊರು ಯಾವುದು? ಈ ಒಂದು ಬೆಳುವಲದ ಅಣ್ಣಿಗೇರಿ ಮತ್ತು ಆ ಸುತ್ತಮುತ್ತ ಇರುವಂತಹ ಬನವಾಸಿ. ಬಹುಶಃ ಅವನು ಬಾಲ್ಯ ಕಳೆದಿರಬಹುದು ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಈ ಬಾಲ್ಯದಲ್ಲಿ ಕಳೆದಿರಂತಹ ವಿಶೇಷವಾದಂತಹ ಅನುಭವವನ್ನ ಕವಿ ಆದಾಗ ಈ ರೀತಿಯಾಗಿ ಹೆಮ್ಮೆಯಿಂದ ಬಣ್ಣಿಸ್ತಾ ಇದ್ದಾನೆ ಅಂತಂದ್ರೆ ಆ ಒಂದು ಪ್ರದೇಶದ ಒಂದು ಮಹತ್ವವನ್ನ ಗ್ರೇಟ್ ಅಂತ ಹೇಳ್ಬೇಕು. ಮತ್ತೆ ಅದ್ರ ಜೊತೆಗೆ ಪಂಪ
ಅದನ್ನ ಇನ್ನೂ ನೆನಪಿಟ್ಕೊಂಡು ಕಾವ್ಯದಲ್ಲಿ ತಂದಿದ್ದಾನೆ ಅಂದ್ರೆ ಪಂಪನು ಶ್ರೇಷ್ಠನಾಗಿ ನಾವೇನ್ ಮಾಡ್ಬೇಕು, ಗಮನಿಸ್ಕೊಳ್ಬೇಕು. ಯಾಕೆಂತಂದ್ರೆ ಪಂಪ ಅದನ್ನ ಎದೆಯುಬ್ಬಿಸಿ ಹಾಡ್ತಾ ಇದ್ದಾನೆ. ಎದೆಯುಬ್ಬಿಸಿ ಆಡುವಂಥದ್ದಂದ್ರೆ ಬಹಳ ಹೆಮ್ಮೆಯಿಂದ ಹೇಳುವಂಥದ್ದು. ರತ್ನಾಕರವಣಿ ಒಂದು ಮಾತನ್ನ ಹೇಳ್ತಾನೆ. ಆ ಮಾತುಗಳನ್ನ ಗಮನಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ. ರತ್ನಾಕರವಣಿ ಹೆಂಗ್ ಹೇಳ್ತಾನೆ ಅಂತಂದ್ರೆ, ಅಯ್ಯ ಚಂದಾದುದಿನಿ ಕನ್ನಡಿಗರು, ಅಯ್ಯ ಮಂಚಿದೆಯಲೆ ತೆಲುಗರು, ಅಯ್ಯ ಎಂಚ ಕೊರ್ಲಾಂಡೆಂದು ತುಳುವರು ಮೈಯುಬ್ಬಿ ಕೇಳಬೇಕಣ್ಣ ಅನ್ನುವ ರೀತಿಯಲ್ಲಿ ಮೈ ಉಬ್ಬಿ ಕೇಳುವಂಥದ್ದು. ಇವನು ಎದೆಯುಬ್ಬಿಸಿ ಹೇಳ್ತಾ ಇದ್ದಾನೆ, ಕೇಳುಗರು ಮೈಯುಬ್ಬಿ ಕೇಳುವ ರೀತಿಯಲ್ಲಿ ಪಂಪ ಬನವಾಸಿ ದೇಶದ ಬಗ್ಗೆ ವಿಶೇಷವಾದ ವರ್ಣನೆಯನ್ನ ಕೊಡ್ತಾ ಇದ್ದಾನೆ. ಆ ವರ್ಣನೆ ಹೇಗಿದೆ ಅಂತಂದ್ರೆ ನೋಡ್ತೀನಿ, ಬಹುಶಃ ಒಂದು 4-5 ಪದ್ಯಗಳಲ್ಲಿ ಬಹಳ ಅದ್ಭುತವಾದಂತ ವರ್ಣನೆ ಕೊಟ್ಟಿದ್ದಾನೆ. ನಾನು 4-5 ಪದ್ಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಆತ ಹೇಳುವ ಒಂದು ಪದ್ಯ, ಮೊದಲನೇ ಪದ್ಯ, ನಾನು ಆಗ್ಲೇ ಹೇಳಿದ್ದೀನಿ, ಪಂಪ ಅರ್ಜುನನನ್ನ ಬನವಾಸಿಯ ಕಡೆ ಕರ್ಕೊಂಡು ಬಂದಿದ್ದಾನೆ. ಬನವಾಸಿಯ ಒಂದು ಸೌಂದರ್ಯವನ್ನ ಅರ್ಜುನನ ಬಾಯಿಯಿಂದ ಹೊಗಳಿಸ್ತಾ ಇದ್ದಾನೆ. ಆ ಬನವಾಸಿಯಲ್ಲಿರುವಂತಹ ಪ್ರಕೃತಿ ಸೌಂದರ್ಯ ಅವನನ್ನ ಅಷ್ಟೊಂದು ರೀತಿಯಾಗಿ ಒಂಥರ ಮನಮೋಹಕಗೊಳಿಸಿತ್ತು ಅಂತ ಹೇಳಿ ರೀತಿ ನಾವು ಗಮನಿಸ್ಬೋದು. ನೋಡ್ತಾನೆ, ಸೊಗಯಿಸಿ ಬಂದ ಮಾಮರನೆ, ತಳ್ತು ಎಲೆ ಒಳ್ಳಿಯೇ, ಪೂತ ಜಾತಿ ಸಂಪಗೆಯೇ, ಕುಕಿಲ್ವ ಕೋಗಿಲೆಯೇ, ಪಾಡುವ ದುಂಬಿಯೇ, ನಲ್ಲರೋಳ್ ಮೊಗಂ ನಗೆ ಮೊಗದೋಳ್ ಫಲಂಚಲಿಯ ಕೂಡುವ ನಲ್ಲರೇ, ನೋಳ್ಪೊಡೆ ಹಾವ ಬೆಟ್ಟಗೊಳೊಳಂ, ಹಾವ ನಂದನ ವನಂಗೊಳೊಳಂ, ಬನವಾಸಿ ದೇಶದೋಳ್. ಬನವಾಸಿ ಬಗ್ಗೆ ಅವನು ಎಂತಹ ಅದ್ಭುತವಾದ ಮಾತಾಡ್ತಾ ಇದ್ದಾನಂತಂದ್ರೆ, ಅಲ್ಲಿ ನೋಡಿದ್ರೆ ನೀವು ಈ ಬನವಾಸಿ ದೇಶದ ಒಂದು ಯಾವುದೇ ಪರ್ವತ ನೋಡ್ರಿ, ಯಾವುದೇ ನಂದನವನ್ನು ನೋಡ್ಕೊಳ್ರಿ, ಅಲ್ಲೇನಾಗಿರುತ್ತೆ ಅಂದ್ರೆ ಎಲ್ಲ ಕಡೆ ಸೊಗಸಾದ ಪ್ರದೇಶ, ಸೊಗಸಾದ ಹಸಿರು ಗಿಡಗಳು, ಹಣ್ಣು ಫಲ ಬಿಟ್ಟಿರುವಂತಹ ಒಂದು ಮಾವಿನ ಮರಗಳು, ದಟ್ಟವಾಗಿ ಹಬ್ಬಿಕೊಂಡಿರುವಂತಹ ಬೇಳೆದ ಎಲೆಗಳು, ಹೂವನ್ನ ಬಿಟ್ಟಿರುವಂತಹ ಜಾಜಿ ಮತ್ತು ಸಂಪಿಗೆ ಗಿಡಗಳು, ಸುಸ್ವರವಾಗಿ ಅತ್ಯಂತ ಸುಮಧುರವಾಗಿ ಹಾಡುವಂತಹ ಕೋಗಿಲೆಗಳು, ಬಹಳ ಇಂಪಾದ ಝೇಂಕಾರವನ್ನ ಮಾಡುವಂತಹ ದುಂಬಿಗಳು, ಅದರ ಜೊತೆಗೆ ಪ್ರೇಯರ್ಸಿಯರ ಒಳ್ಳೊಳ್ಳೆಯ ಮುಖಗಳು, ನಗು ಮುಖದಲ್ಲಿ ಹುಸಿ ಪ್ರತಿಭಟನೆಯಿಂದ ನಲ್ಲೆಯರ ಕೂಡುವ ಒಂದು ಸಂಗತಿಗಳು ಅಲ್ಲಿ ನಮಗೆ ಕಂಡು ಬರ್ತಾ ಇರ್ತವೆ. ಅಷ್ಟು ಅದ್ಭುತವಾದದ್ದು. ಇಲ್ಲಿ ಕವಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಒಂದು ಕಡೆ ಪ್ರಕೃತಿಯ ಸೌಂದರ್ಯವನ್ನು ಕೂಡ ನಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾನೆ, ಇನ್ನೊಂದು ಕಡೆ ಅಲ್ಲಿರುವಂತಹ ಒಂದು ಪ್ರೇಮ ಮತ್ತು ಶೃಂಗಾರದ ಸಂಗತಿಗಳನ್ನು ಕೂಡ ಹೇಳ್ತಾ ಹೋಗ್ತಿರ್ತಾನೆ. ಇಲ್ಲಿ ಕೇವಲ ಈ ನಮ್ಮ ಒಂದು ಬನವಾಸಿ ಸೌಂದರ್ಯ ಅಷ್ಟೇ ಅಲ್ಲ, ಅಲ್ಲಿರುವಂತಹ ಜನರ ಒಂದು ಮನಸ್ಸು, ಅಲ್ಲಿರುವಂತಹ ಪ್ರೇಮಿಗಳ ನಿಜವಾದಂತಹ ಒಂದು ಪ್ರೇಮ ಎಲ್ಲವೂ ಕೂಡ ಅದ್ಭುತ ಅನ್ನುವ ರೀತಿಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಅಂದ್ರೆ ಅವ್ರ ಮುಖದಲ್ಲಿ ನಗೆ ಮುಖ ಇದೆ, ಮತ್ತೆ ಹುಸಿ ಪ್ರತಿಭಟನೆ, ಸುಮ್ಮನೆ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಪರಸ್ಪರ ಒಬ್ರಿಗೊಬ್ರು ಒಪ್ಪಿಕೊಳ್ಳುವ ಒಂದು ಪ್ರೇಮದ ಸಂಗತಿಗಳು ಅಲ್ಲಿ ಬಹಳ ವಿಶೇಷವಾಗಿದ್ದುವು. ಅದಕ್ಕೆ ಹೇಳ್ತಾ ಇದ್ದಾನೆ, ಮಾಮರ ಆಗಿರ್ಬೋದು, ಎಲೆಯ ಬಳ್ಳಿ ಆಗಿರ್ಬೋದು, ಸಂಪಗೆ ಆಗಿರ್ಬೋದು, ಕೋಗಿಲೆಯ ಒಂದು ಧ್ವನಿ ಆಗಿರ್ಬೋದು, ದುಂಬಿಯ ಝೇಂಕಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಮನುಷ್ಯನನ್ನ ಬಹಳ ಒಂಥರ ಏನಾಗಿರ್ತಾರೆ, ಆಕರ್ಷಕ ಒಂದು ರೀತಿಯಲ್ಲಿ ತನ್ನ ಕಡೆ ಸೆಲ್ಕೊಳ್ಳುವಂತ ಒಂದು ಪ್ರದೇಶ ಅದಾಗಿತ್ತು ಅನ್ನುವ ರೀತಿಯಲ್ಲಿ ಪಂಪ ಬಹಳ ಹೆಮ್ಮೆಯಿಂದ ಮತ್ತೆ ಅಭಿಮಾನದಿಂದ ಹೇಳ್ಕೊಂಡು ಹೋಗ್ತಾನೆ. ಅದ್ರ ಜೊತೆಗೆ ಆತ ಹೇಳುವಂಥದ್ದು ಕೇವಲ ಈ ಒಂದು ಪ್ರದೇಶದ ವರ್ಣನೆ ಮಾತ್ರವೇ ಆತನಿಗೆ ಇಷ್ಟ ಅಲ್ಲ, ಪ್ರದೇಶದಲ್ಲಿರುವಂತಹ ಜನರ ಬಗೆಗೂ ಕೂಡ ಅಭಿಮಾನ ಇತ್ತು. ಆ ಅಭಿಮಾನ ಅದು ಹೇಗೆ ಅಭಿವ್ಯಕ್ತ ಆಗಿದೆ ಅಂದ್ರೆ, ಅದ್ಭುತವಾದಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಲಂಪಿನ ಇಂಪುಗಳಿಗೆ ಆಗರಮಾದ ಮಾನಸರೇ ಮಾನಿಸರ್ ಅಂತವರಾಗಿ ಪುಟ್ಟಲೇ ಏನಾಗಿಯುಂ ಏನೋ ತೀರ್ದ ಪುದೆ ತೀರದೊಡಂ ಮರಿ ದುಂಬಿಯಾಗಿ ಮೇಣ್ಕೋಗಿಲಿಯಾಗಿ ಪುಟ್ಟುವುದು ನಂದನದೋಳ್ ವನವಾಸಿ ದೇಶದೋಳ್. ಇದು ಅಭಿಮಾನದ ಅತ್ಯಂತ ಒಂದು ಉಚ್ಚ ಒಂದು ನೆಲೆ ಅಂತ ಹೇಳ್ಬಿಟ್ಟು ನಾನು ಅಂದುಕೊಳ್ತೀನಿ. ಅಲ್ಲಿರುವಂತಹ ಪ್ರತಿಯೊಬ್ಬರು ಎಂತಹ ಶ್ರೇಷ್ಠ ವ್ಯಕ್ತಿತ್ವವನ್ನು ಒಳಗೊಂಡಿದ್ದರು. ತ್ಯಾಗಕ್ಕೆ ಆ ಒಂದು ಪ್ರದೇಶ ಅತ್ಯಂತ ಹೆಸರುವಾಸಿಯಾದದ್ದಂತ ಹೇಳ್ತಾರೆ. ತ್ಯಾಗಕ್ಕೆ, ತ್ಯಾಗ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ತ್ಯಾಗ ಬೇರೆ, ದಾನ ಬೇರೆ. ದಾನ ಅನ್ನೋದು ನಮ್ಮ ಹತ್ರ ಇರೋದ್ರಲ್ಲಿ ಸ್ವಲ್ಪ ಕೊಡೋದು, ತ್ಯಾಗ ಅನ್ನೋದು ನನ್ನ ಹತ್ರ ಇರೋದು ಇನ್ನೊಬ್ಬರಿಗೆ
ಬಿಟ್ಟು ಕೊಡೋದು, ಈ ತರ ಇನ್ನೊಬ್ಬರಿಗೆ ಬಿಟ್ಟು ಕೊಡುವಂತಹ ಒಂದು ಸ್ವಭಾವ ಆ ಒಂದು ಬನವಾಸಿ ದೇಶದ ಜನರಲ್ಲಿತ್ತು. ಅದ್ರ ಜೊತೆಗೆ ಭೋಗಕ್ಕೆ, ಅಕ್ಕರಕ್ಕೆ, ಗೇಯಕ್ಕೆ, ಗೊಟ್ಟಿಗೆ ಎಲ್ಲವೂ ಅವ್ರೇನ್ ಮಾಡಿದ್ರು ಅಂತಂದ್ರೆ ಬಹಳ ಒಂಥರ ನಿಪುಣರಾಗಿದ್ರು. ಅಂದ್ರೆ ತಮ್ಮ ತಮ್ಮ ಬದುಕಿನಲ್ಲಿ ಸುಖ ಸಂತೋಷಗಳನ್ನ ಎಷ್ಟೆಲ್ಲ ಅನುಭವಿಸಬಹುದು, ಅದ್ರ ಜೊತೆಗೆ ಆ ಸುಖ ಸಂತೋಷಗಳನ್ನೂ ಅನುಭವಿಸ್ಕೊಳ್ತಿರ್ತಾರೆ. ತ್ಯಾಗನೂ ಇರುತ್ತೆ, ಸುಖ ಸಂತೋಷಗಳು ಇರುತ್ತೆ, ಮತ್ತೆ ಬಹಳ ತಿಳುವಳಿಕೆ ಇರುವಂತಹ ಒಂದು ವ್ಯಕ್ತಿತ್ವಗಳು ಅವರಾಗಿದ್ರು. ಹಾಗಾಗಿಯೇ ಯಾವಾಗ್ಲೂ ಏನ್ ಮಾಡ್ತಾ ಇದ್ರು, ಒಂದೊಂದು ಬಗೆಯಾದಂತ ಚರ್ಚಾಗೋಷ್ಠಿಗಳನ್ನ ಇಟ್ಕೊಳ್ತಾ ಇದ್ರು. ಎಂತ ಚರ್ಚಾಗೋಷ್ಠಿಗಳು, ಬಹಳ ಮನಸ್ಸಿಗೆ ಮುದವನ್ನ ಕೊಡುವ, ಮನಸ್ಸಿಗೆ ಆನಂದವನ್ನ ಕೊಡುವಂತಹ ಒಂದು ಗೋಷ್ಠಿಗಳನ್ನ ಇಟ್ಕೊಳ್ತಾ ಇದ್ರು. ಹಾಗಾಗಿ ಅಂತವರು ಮನುಷ್ಯರು. ಅಂದ್ರೆ ಈ ನಮ್ಮ ಒಂದು ಪಂಪ ಏನ್ ಹೇಳ್ತಾ ಇದ್ದಾನಂತಂದ್ರೆ, ಈ ತರ ಸ್ವಭಾವ ಇಟ್ಕೊಂಡಿರೋರೇ ಒಂದು ನಿಜವಾದಂತ ಮನುಷ್ಯತ್ವ ಇರೋರು. ಅಂದ್ರೆ ಸಂಗೀತಕ್ಕೆ ಬಹಳ ವಿಶೇಷವಾದಂತ ಒಂದು ಸ್ಥಾನಮಾನ ಕೊಡ್ತಾರೆ, ಚರ್ಚೆಯಲ್ಲಿ ಅತ್ಯಂತ ಆರೋಗ್ಯಕರವಾದಂತ ಒಂದು ಚರ್ಚೆಯನ್ನ ಮಾಡ್ತಾರೆ, ಮತ್ತೆ ಭೋಗಕ್ಕೆ ಹೆಸರುವಾಸಿಯಾಗಿದ್ದಾರೆ, ತ್ಯಾಗಕ್ಕೆ ಹೆಸರುವಾಸಿಯಾಗಿದ್ದಾರೆ. ಈ ತ್ಯಾಗ, ಭೋಗ, ಸಂಗೀತ, ಗೋಷ್ಠಿ ಇವೆಲ್ಲವನ್ನ ಒಳಗೊಂಡಿರುವಂತ ಒಂದು ಮನುಷ್ಯರು ಅಲ್ಲಿದ್ದಾರೆ. ಅಂತವರಾಗಿ ಮತ್ತೆ ನಾನು ಹುಟ್ಟಬೇಕೆನ್ನುವಂತ ಪುನರ್ಜನ್ಮದ ಆಸೆಯನ್ನ ಇಟ್ಕೊಳ್ತಾನೆ. ಒಂದು ಪ್ರದೇಶ ಎಷ್ಟು ಅವನನ್ನ ಆಕರ್ಷಣೆ ಮಾಡಿದೆ ಅಂದ್ರೆ, ಮತ್ತೆ ಅದೇ ಪ್ರದೇಶದಲ್ಲಿ ನಾನು ಹುಟ್ಟಬೇಕು ಅಂತ ಹೇಳ್ಬಿಟ್ಟು ಅವನು ಇಷ್ಟಪಡ್ತಾ ಇದ್ದಾನೆ ಅಂತಂದ್ರೆ, ಆ ಪ್ರದೇಶ ಅವನ ಮೇಲೆ ಎಷ್ಟು ಪ್ರಭಾವಿಸಿರಬಹುದು, ಎಷ್ಟು ಮನಸ್ಸಿಗೆ ಮುದ ನೀಡಿರ್ಬೋದು ಅಂತ ಹೇಳ್ಬಿಟ್ಟು ನಾವು ಊಹೆಯನ್ನ ಮತ್ತೆ ಆಲೋಚನೆಯನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅನ್ಕೊಳ್ತೀನಿ. ಅಂದ್ರೆ ಅವನಿಗೆ ಹುಟ್ಟಬೇಕಾದಾಗ ಮನುಷ್ಯನಾಗಿ ಹುಟ್ಟುವ ಒಂದು ಸಂಗತಿ ಒಂದು, ಮನುಷ್ಯನಾಗಿ ಹುಟ್ಟಲಿಕ್ಕೆ ಆಗದೆ ಹೋದರೆ ನಾನು ಅಟ್ಲೀಸ್ಟ್ ಈ ಪ್ರದೇಶದಲ್ಲಿ ಎಲ್ಲರೂ ಇಷ್ಟಪಡುವ ವ್ಯಕ್ತಿಯಾಗಿ, ಅಂದ್ರೆ ಕೋಗಿಲೆಯಾಗಿ ಆದ್ರೂ ಹುಟ್ಟುತ್ತೀನಿ, ಮರಿ ದುಂಬಿಯಾಗಿ ಆದ್ರೂ ಹುಟ್ಟುತ್ತೀನಿ. ದುಂಬಿ ಮತ್ತು ಕೋಗಿಲೆ ಇವೆರಡು ಕೂಡ ಏನ್ ಮಾಡ್ತವೆ ಅಂತಂದ್ರೆ ನಮಗೆ ಬಹಳ ವಿಶೇಷವಾದಂತಹ ಒಂದು ಆನಂದ ಅನುಭೂತಿಯನ್ನ ಕೊಡುವಂಥವು. ದುಂಬಿ ಮಧುವನ್ನ ಕೊಡುತ್ತೆ, ಕೋಗಿಲೆ ಇಂಪಾದ ಗಾನವನ್ನು ಕೊಡುತ್ತೆ. ಅಂದ್ರೆ ಇವೆರಡು ನಮಗೆ ಪ್ರಯೋಜನಕಾರಿ. ಇವನ ಉದ್ದೇಶ ಏನು, ಆ ಪ್ರದೇಶದಲ್ಲಿ ನಾನು ಮತ್ತೊಮ್ಮೆ ಪ್ರಯೋಜಕನಾಗಿ ಹುಟ್ಟಬೇಕೆನ್ನುವಂತ ಹಂಬಲವನ್ನ ವ್ಯಕ್ತಪಡಿಸ್ತಿರ್ತಾನೆ. ಈ ಹಂಬಲ ಬಹಳ ಅದ್ಭುತವಾಗಿ ನಮ್ಗೆ ಏನಾಗುತ್ತೆ ಅಂದ್ರೆ ಕಾಣಿಸ್ತದೆ. ಹೀಗೆ ಈ ನಮ್ಮ ಒಂದು ಈ ಪಂಪ ತಾನು ಅಲ್ಲಿ ಮತ್ತೊಮ್ಮೆ ಹುಟ್ಟಬೇಕು ಅನ್ನೋಂತಹ ಒಂದು ಪರಿಕಲ್ಪನೆಯನ್ನು ಇಟ್ಕೊಳ್ಳೋದು ಒಂದು, ಮತ್ತೆ ಅಲ್ಲಿನ ಪ್ರದೇಶದ ಜನರು ಎಂತಹ ಮೌಲಿಕವಾದಂತಹ ಸಂಗತಿಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ರು ಅನ್ನೋದು ಇನ್ನೊಂದು. ಈ ಮೌಲಿಕ ಸಂಗತಿಗಳ ಬಗ್ಗೆ ಈ ಚಾಮರಸನು ಕೂಡ ಏನ್ ಮಾಡ್ತಾನೆ ಅಂತಂದ್ರೆ, ಈ ಒಂದು ಬನವಾಸಿ ದೇಶದ ಜನರ ಬಗ್ಗೆ ಮತ್ತೊಂದು ಮಾತು ಹೇಳ್ತಾನೆ. ಆ ಬನವಾಸಿ ದೇಶದ ಜನರು ಎಂತವ್ರು ಅಂದ್ರೆ, ನುಡಿದು ಜಾಣರು ಸಕಲ ಶಬ್ದವ, ನಡೆದು ಜಾಣರು ನಿಖಿಲ ರೀತಿಯ, ಕುಡಲು ಜಾಣರು ಕುಂದದಂತೆ ಅರ್ತಿಗೆ ಅರ್ಥವನು, ಪೊಡಗಿದು ಪೊಸತೆಂಬ ಜನಪದ ವಿಡಿದು ಕಿಕ್ಕಿರಿದ ಬನವಸಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾನೆ. ಈ ಚಾಮರಸ ಮತ್ತೆ ಪಂಪ ಹೇಳುವ ಎರಡು ಮಾತುಗಳೇನಾಗ್ತಾ ಇದ್ದಾವೆ ಅಂತಂದ್ರೆ, ಅಲ್ಲಿನ ಜನರ ವಿಶೇಷತೆಯನ್ನ, ಅಲ್ಲಿನ ಜನರ ಮೌಲಿಕತೆಯನ್ನ, ಅಲ್ಲಿನ ಜನರ ಶ್ರೇಷ್ಠತೆಯನ್ನ, ಅಲ್ಲಿ ಜನರ ಮಹತ್ವವನ್ನು ನಮ್ಗೆ ಕಟ್ಕೊಡ್ತಾ ಇದೆ. ಅಂದ್ರೆ ಆ ಚಾಮರಸ ಹೇಳ್ತಾ ಇರೋದು ನೋಡ್ರಿ, ನುಡಿದು ಜಾಣರು ಸಕಲ ಶಬ್ದವ. ಅದೇ ನಮ್ಮ ಪಂಪನು ಹೇಳ್ತಾ ಇದ್ದಾನೆ, ಭೋಗದ ಅಕ್ಕರ ಅಂದ್ರೆ ಬಹಳ ಅಕ್ಷರದ ಒಂದು ತಿಳುವಳಿಕೆನೇ ಇರೋದು. ಎಂತಹ ಶಬ್ದಗಳನ್ನ ಬೇಕಾದ್ರೂ ಅವ್ರೇನ್ ಮಾಡ್ತಾ ಇದ್ರು, ಬಹಳ ಚೆನ್ನಾಗಿ ಉಚ್ಚಾರಣೆ ಮಾಡೋರಾಗಿದ್ರು. ಜಾಣರ ರೀತಿಯಲ್ಲಿ ಮಾತುಗಳನ್ನ ಉಚ್ಚಾರಣೆ ಮಾಡುವ ಸಂದರ್ಭದಲ್ಲಿ ಎರಡು ರೀತಿಯಲ್ಲಿ ಇರುತ್ತೆ. ಅನೇಕರು ಸುಮ್ಮನೆ ಮಾತಾಡ್ತಿರ್ತಾರೆ, ಆದ್ರೆ ಕೆಲವು ಜಾಣರು ಮಾತಾಡುವ ಮಾತುಗಳು ಮತ್ತೆ ಮತ್ತೆ ಆಲಿಸ್ಬೇಕಂತ ಇರ್ತಾವಲ್ಲ, ಅಂತಹ ಮಾತುಗಳನ್ನ ಆಡ್ತಾ ಇದ್ರು. ನಡೆದು ಜಾಣರು ನಿಖಿಲ ರೀತಿಯ, ಅದ್ಭುತವಾಗಿ ನಡ್ಕೊಳ್ತಾ ಇದ್ರು. ನಾನು ಆಗ್ಲೇ ಹೇಳಿದೆ ತ್ಯಾಗಕ್ಕೆ ಹೆಸರುವಾದಿ ಅಂತ ಪಂಪ ಹೇಳ್ತಾನೆ, ಈತ ನಡೆದು ಜಾಣರು ನಿಖಿಳ ರೀತಿಯ ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಕುಡಲು ಜಾಣರು ಯಾರಾದ್ರೂ ಕೇಳ್ಕೊಂಡು ಬಂದ್ರೆ ಆ ಒಂದು ಬಂದಿರುವಂತಹ ವ್ಯಕ್ತಿಗಳಿಗೆ ಇಲ್ಲ ಎನ್ನದೆ ಕೊಡ್ತಾ ಇದ್ರಂತೆ. ಅಷ್ಟೊಂದು ದಾನಿಗಳು ಕೂಡ ಆಗಿದ್ರು ಯಾರು, ಈ ಬನವಾಸಿ ದೇಶದ ಜನರು. ಇದೆಲ್ಲ ಪೊಡವಿಗೆನೆ, ಇಡೀ ಭೂಮಂಡಲಕ್ಕೇನೆ ಹೊಸದೆಂಬಂತೆ ಬನವಾಸಿ ಪಟ್ಟಣ ಇತ್ತು ಅಂತ ಹೇಳ್ಬಿಟ್ಟು ಈ ನಮ್ಮ ಚಾಮರಸನು ಹಂಗೆ ಹೇಳ್ತಾನೆ, ನಮ್ಮ ಪಂಪನು ಕೂಡ ಅದೇ ರೀತಿಯಾಗಿ ವರ್ಣನೆ ಮಾಡ್ತಾನೆ. ಆ ತರ ವರ್ಣನೆ ಮಾಡ್ತಾ ನಮ್ಮ ಒಂದು ಪಂಪ ಮತ್ತು ಒಂದು ಮಾತನ್ನ ಹೇಳ್ತಾನೆ. ಪಂಪನಿಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಶಬ್ದ, ಈ ಒಂದು ಪದ್ಯ ಬಹಳ ವಿಶೇಷ ಅನಿಸಿರ್ಬೇಕು. ನಾನಾಗ್ಲೇ ಹೇಳ್ದೆ, ಪಂಪ ಬನವಾಸಿ ದೇಶದಲ್ಲಿ ಅವರ ತಾಯ್ನಾಡಿತ್ತು.
ಅಂದ್ರೆ ಆ ಪ್ರದೇಶದಲ್ಲಿ ತಾಯ್ನಾಡಿತ್ತು. ಆದರೆ ಆತ ಬದುಕ್ತಾ ಇರೋದು ಅವರ ತಂದೆ ಇರುವಂತಹ ಒಂದು ಈ ಆಂಧ್ರ ಪ್ರದೇಶದ ವೆಂಗಿಪೊಳ್ಳು ಎನ್ನುವಂತ ಪ್ರದೇಶದಲ್ಲಿ. ಅದು ಕಲ್ಯಾಣಿ ಚಾಲುಕ್ಯ ಅಂದ್ರೆ ಚಾಲುಕ್ಯರ ರಾಜನಾದಂತಹ ಹರಿಕೇಸರಿಯ ಆಸ್ಥಾನದಲ್ಲಿ. ಹಾಗಾಗಿ ಈ ಪಂಪ ಇರೋದು ತೆಲುಗು ಪ್ರದೇಶದಲ್ಲಿರುವಂತಹ ಒಂದು ಜಾಗದಲ್ಲಿ. ಆದ್ರೆ ಅವನು ಹೊಗಳ್ತಾ ಇರೋದು ತನ್ನ ಒಂದು ಬಾಲ್ಯಕಾಲದ ಅಥವಾ ತನ್ನ ತಾಯಿಯ ಒಂದು ತಾಯ್ನಾಡನ್ನ ಹೊಗಳ್ತಾ ಇದ್ದಾನೆ. ಹೆಂಗ್ ಹೊಗಳ್ತಾ ಇದ್ದಾನೆ, ಅವನಿಗೆ ಯಾವ ತರ ಅನುಭವ ತುತಿ ಕೊಡ್ತಾ ಇದೆ ಅದೆಲ್ಲ ಅಂತಂದ್ರೆ ಅವನು ಹೇಳ್ತಾನೆ, ತೆಂಕಣ ಗಾಳಿ ಸೋಂಕಿ ದೊಡಂ ಒಳ್ನುಡಿ ಗೇಳ್ದೊಡಂ ಇಂಪನಾಳ್ದ ಗೇಯಂ ಕಿವಿ ಒಕ್ಕೊಡಂ ಬಿರಿದ ಮಲ್ಲಿಗೆ ಗಂಡೊಡಂ ಆದ ಕೆಂದಲಂ ಪಂಗೆ ಎಡೆಗೊಂಡೊಡಂ ಮಧು ಮಹೋತ್ಸವಂ ಆದೊಡಂ ಏನೆನೆಂಬೆನ್ ಆರಂಕುಶವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ. ಅದ್ಭುತವಾದ ಮಾತುಗಳು ಈ ಪದ್ಯದಲ್ಲಿ. ಆ ಒಂದು ನಮ್ಮ ಪಂಪ ಬನವಾಸಿ ದೇಶದ ಬಗ್ಗೆ ತನಗಿರುವಂತ ಇಷ್ಟದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಆ ಬನವಾಸಿ ದೇಶದ ಇಷ್ಟ ಹೆಂಗಿದೆ ಅಂತಂದ್ರೆ, ಬನವಾಸಿ ದೇಶ ಅನ್ನೋದು ನನ್ನ ಪಂಚೇಂದ್ರಿಯಗಳಿಗೆಲ್ಲ ಸುಖ ಕೊಡುವಂತ ಒಂದು ಪ್ರದೇಶ. ಇದು ಆ ಪಂಪ ಹೇಳ್ತಾ ಇರುವಂತ ಒಂದು ವಿಶೇಷವಾದ ಸಂಗತಿ. ಅಂದ್ರೆ ಇಲ್ಲಿ ಅವನ ಪಂಚೇಂದ್ರಿಯಗಳೇನಿದಾವಲ್ಲ, ಈ ಪಂಚೇಂದ್ರಿಯಗಳಿಗೆಲ್ಲಕ್ಕೂ ಸುಖ ಕೊಡುವ, ನೆಮ್ಮದಿ ಕೊಡುವ, ಮತ್ತೆ ಒಂಥರ ಆನಂದ ಕೊಡುವಂತ ಒಂದು ಸಂಗತಿಗಳು ಅಲ್ಲಿದ್ದಾವೆ. ಅದಕ್ಕೆ ನೋಡ್ರಿ, ತೆಂಕಳ ಗಾಳಿ ಸೋಂಕಿದೊಡಂ. ಇಲ್ಲಿ ತಂಕಣ ಗಾಳಿ, ಗಾಳಿ ಅನ್ನೋದು ಮೈಗೆ ಸೋಕ್ತಾ ಇರತ್ತೆ, ಅಂದ್ರೆ ಚರ್ಮಕ್ಕೆ. ಒಳ್ನುಡಿ ಗೇಳ್ದೊಡಂ, ಒಳ್ನುಡಿ ನುಡಿ ಕಿವಿಗೆ ಕೇಳಿಸ್ತಾ ಇರುತ್ತೆ. ಬಿರಿದ ಮಲ್ಲಿಗೆ ಗಂಡೊಡಂ, ಬಿರಿದ ಮಲ್ಲಿಗೆ ಕಣ್ಣಿಗೂ ಕಾಣಿಸುತ್ತೆ, ಮೂಗಿಗೂ ಅದಿದಾಗುತ್ತೆ. ಅಂದ್ರೆ ಅದೇನಾಗಿದೆ ಅಂತಂದ್ರೆ ಎರಡು ರೀತಿಯಾದಂತ ಆನಂದ ಕೊಡ್ತಾ ಇದೆ. ಮತ್ತೆ ಇನ್ನು ಈ ಕೆಂದಲಂಪಂಗೆ ಎಡೆಗೊಂಡೊಡಂ ಅಂದ್ರೆ ಒಂದು ಕಾಣೋದು, ಮತ್ತೆ ಇನ್ನೊಂದು ರೀತಿಯಾದಂತಹ ಒಂದು ಸಂಗತಿಗಳು ಅವನ ಕಿವಿಗೆ ಕೇಳಿಸ್ತಾ ಇದೆ. ನಾಲಿಗೆಗೂ ಕೂಡ ಅದು ಬಹಳ ವಿಶೇಷವಾದಂತಹ ಒಂದು ಸಂಗತಿಯಾಗಿ ಅಲ್ಲಿ ಕಾಣಿಸುತ್ತೆ. ಈ ತರ ಈ ಮಧು ಮಹೋತ್ಸವ ಆದರೆ ನನಗೆ ಅಲ್ಲಿರುವಂತ ಪ್ರದೇಶವೆಲ್ಲವೂ ಏನಾಗುತ್ತೆ ಅಂದ್ರೆ ನನ್ನ ಮನಸ್ಸನ್ನ ಈ ಪಂಚೇಂದ್ರಿಯ ಸುಖಕ್ಕೆ ಮಾಡ್ತಾನೆ ಮತ್ತೆ ನನ್ನ ಮನಸ್ಸು ಈ ಬನವಾಸಿ ದೇಶವನ್ನು ಮಾತ್ರವೇ ನೆನೆಯುವಂತೆ ಮಾಡ್ತಾ ಇರುತ್ತೆ. ಆರಂಕುಶವಿಟ್ಟೊಡಂ. ಈ ಆರಂಕುಶ ಅನ್ನೋದ್ರ ಬಗ್ಗೆ ಅನೇಕ ವಿದ್ವಾಂಸರು ಬೇರೆ ಬೇರೆ ರೀತಿಯಾದಂತಹ ವ್ಯಾಖ್ಯಾನಗಳನ್ನ ಕೊಡುತ್ತಾರೆ. ಒಂದು ಆರಂಕುಶವಿಟ್ಟೊಡಂ ಅಂತ ಹೇಳ್ತಾರೆ. ಇಲ್ಲಿ ಅಂಕುಶ ಅಂತ ನಮ್ಮ ಪಂಪ ಬಳಸಿಲ್ಲ, ಪಂಪ ಬಳಸಿರೋದು ಅಂಕುಶ ಅಂತ ಹೇಳ್ತಾನೆ. ಇದಕ್ಕೆ ಅನೇಕ ವಿದ್ವಾಂಸರು ಏನ್ ಹೇಳ್ತಾರೆ ಅಂದ್ರೆ, ಆರ್ ಎನ್ನುವ ಹೂವು ಮೊಗ್ಗು ಹಾಕಿ ಹರಳಿದ್ರೆ ಅದರ ಪರಿಮಳ ಹೊರಗಡೆ ಬರುತ್ತಲ್ಲ, ಆ ತರ ಬಿಟ್ಟಾಗ ನನ್ನ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ ಈ ಒಂದು ಬನವಾಸಿ ದೇಶದ ಕಡೆ ಸೆಳೆದುಕೊಳ್ಳುತ್ತೆ, ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಕೆಲವು ವಿದ್ವಾಂಸರು ಯಾರೇ ಬಂದು ನನ್ನನ್ನ ಅಂಕುಶದಿಂದ ತಿವಿದ್ರೂ ಕೂಡ ನನ್ನ ಮನಸ್ಸು ಆ ಬನವಾಸಿ ದೇಶವನ್ನು ನೆನೆಯೋದನ್ನ ಬಿಡುವುದಿಲ್ಲ ಅಂತ ಹೇಳ್ಬಿಟ್ಟು ಹೇಳೋದು ಕೂಡ ಇಲ್ಲೇನ್ ಮಾಡ್ತಾರೆ, ಪ್ರಸ್ತಾಪ ಮಾಡ್ತಾರೆ. ಯಾವ ರೀತಿಯೆಲ್ಲ ಅರ್ಥ ಮಾಡ್ಕೊಂಡ್ರು ಕೂಡ ಅದೊಂದು ಗ್ರೇಟ್ ಆದಂತಹ ಸಂಗತಿಯಾಗಿ ಕಾಣಿಸುತ್ತೆ. ನಮ್ಗೆ ಇಲ್ಲಿ ನೆಗೆಟಿವ್ ಆದ ಅಥವಾ ಋಣಾತ್ಮಕವಾದಂತಹ ಒಂದು ವಿಷಯವಾಗಿ ಕಾಣಿಸೋದಿಲ್ಲ. ನಾನು ಆಗ್ಲೇ ಹೇಳಿದೆ, ಇದು ಆ ನಮ್ಮ ಒಂದು ಕಂಪನಿಗೆ ಪಂಚೇಂದ್ರಿಯ ಸುಖವನ್ನು ಕೊಡುವಂಥದ್ದು. ಇಲ್ಲಿ ತೆಂಕಣ ಗಾಳಿ ಸೋಂಕಿತೊಡೆ ಅಂತ ಹೇಳ್ಬಿಟ್ಟು ಹೇಳ್ಬೇಕಾದ್ರೆ ಯಾಕೆ ತೆಂಕಣ ಗಾಳಿ ಅಂತ ಹೇಳ್ಬಿಟ್ಟು ಅಂತಿದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಮಾತನ್ನು ನಾವು ಗಮನಿಸ್ಕೊಳ್ಬೇಕು. ಯಾಕೆಂದ್ರೆ ಇಲ್ಲಿ ತೆಂಕಣ ಗಾಳಿಯ ಬಗ್ಗೆ ನಮ್ಮ ಪಂಚೆ ಮಂಗೇಶ್ ರಾವ್ ಏನ್ ಮಾಡ್ತಾರೆ ಅಂತಂದ್ರೆ ಬಹಳ ಬೀಭತ್ಸಕರವಾಗಿ ಹೇಳ್ತಾರೆ. ತೆಂಕಣ ಗಾಳಿ ಆಟ ಅಂತ ಹೇಳ್ಬಿಟ್ಟು ಒಂದು ಪದ್ಯ ಬರೆದಿದ್ದಾರೆ. ಯಾರು? ಪಂಜೆ ಮಂಗೇಶ್ ರಾಯರು. ಆ ಪಂಜೆ ಮಂಗೇಶ್ ರಾಯರು ಬರೆದಿರುವಂತಹ ತೆಂಕಣ ಗಾಳಿಗೂ ನಮ್ಮ ಪಂಪ ಹೇಳ್ತಾ ಇರುವಂತಹ ತೆಂಕಣ ಗಾಳಿಗೂ ತೀರಾ ಡಿಫ್ರೆಂಟ್ ಆದಂತಹ ಒಂದು ಅರ್ಥ ಕಾಣಿಸ್ತಾ ಇದೆ. ತೆಂಕಣ ಗಾಳಿ ಆಟದಲ್ಲಿ ಪಂಜೆ ಮಂಗೇಶ್ ರಾಯರು ಹೇಳ್ತಾ ಇದ್ದಾರೆ ಅದೊಂಥರ ಬೀಭತ್ಸಕರವಾದಂತ ಗಾಳಿ. ಅವ್ರು ಹೇಳ್ತಾರೆ ಬರಲಿದೆ ಆಹಾ ಬಹು ದೂರದಿ ಬರಲಿದೆ, ಬುಸುಗುಟ್ಟುವ ಪಾತಾಳದ ಹಾವೋ, ಹಸಿವಿನ ಭೂತವೋ, ಕೂಯುವ ಕೂವೋ, ಹೊಸತಿದು ಕಾಲನ ಕೋಣದ ಹೋವೋ, ಉಸಿರಿನ ಸುಯ್ಯೋ ಸೂಸುತ್ತ ಕರಿಸುತ್ತ ಬರುವುದು ಬರದಲ್ಲಿ ಬರದಲ್ಲಿ. ಇದು ನಮ್ಮ ಪಂಜೆ ಮಂಗೇಶ್ ರಾಯ್ ಹೇಳ್ತಾರಂತ ಒಂದು ಮಾತು. ಅವರ ಉದ್ದೇಶ ಏನು? ಈ ಒಂದು ತೆಂಕಣ ಗಾಳಿ ಅನ್ನೋದು ನಮ್ಮನ್ನ ಬಹಳ ಅನೇಕ ದುಃಖಕ್ಕೆ, ನೋವುಗಳಿಗೆ, ಸಂಕಟಗಳಿಗೆ ಒಳಗೆ ಮಾಡುವಂತ ಗಾಳಿ ಅಂತಾರೆ ಯಾರು? ಪಂಜೆ ಮಂಗೇಶ್ ರಾಯರು. ಆದರೆ ಅದೇ ನಮ್ಮ ಒಂದು ಪಂಪ ತೆಂಕಣ ಗಾಳಿಯ ಬಗ್ಗೆ ಬಹಳ ಒಂಥರ ಆನಂದದ ಅಥವಾ ಅನುಭೂತಿಯ ಸಂಗತಿಯನ್ನು ಹೇಳ್ತಾ ಇದ್ದಾನೆ. ಮೈ ಪುಳಕಗೊಳ್ಳುವ ರೀತಿಯಾದಂತ ಸಂಗತಿಯಾಗಿ ಅವನು ತೆಗೆದುಕೊಳ್ತಾ ಇದ್ದಾನೆ. ಯಾಕೆ
ಇಲ್ಲಿ ತೆಂಕಣ ಗಾಳಿ ಅನ್ನುವಂಥದ್ದು ಕೇವಲ ನಾವು ಈ ಪಂಜೆ ಮಂಗೇಶ್ರಾಯರಿಗೆ ತೆಂಕಣ ಯಾವುದು, ನಮ್ಮ ಪಂಪನಿಗೆ ತೆಂಕಣ ಯಾವುದು ಅನ್ನೋದ್ರ ಬಗ್ಗೆ ಇಟ್ಕೊಂಡಾಗ ಮಾತ್ರ ಅದರ ಅರ್ಥ ಸರಿಯಾಗಿ ಆಗೋದು. ತೆಂಕಣ ಗಾಳಿ ಎಲ್ಲ ಅಂದ್ರೆ ತೆಂಕಣ ಗಾಳಿ ಎಲ್ಲವೂ ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪಂಜೆ ಮಂಗೇಶ್ರಾಯರ ತೆಂಕಣ ಗಾಳಿ ಹೆಂಗಿರುತ್ತೆ ಅಂತಂದ್ರೆ, ಪಂಜೆ ಮಂಗೇಶ್ರಾಯರಿಗೆ ಸಮುದ್ರದ ಒಂದು ತೀರ ಏನಾಗ್ತಾ ಇತ್ತು, ತೆಂಕಣ ಆಗ್ತಾ ಇತ್ತು. ಸಮುದ್ರದ ತೀರದಿಂದ ಬರುವಂತಹ ಒಂದು ಬಿರುಗಾಳಿ ಅಥವಾ ಬೇರೆ ಗಾಳಿ ಅವ್ರಿಗೆ ಒಂಥರ ಆ ಒಂದು ಬೀಭತ್ಸತೆಯನ್ನು ತಂದ್ರೆ, ಪಂಪನಿಗೆ ತೆಂಕಣ ಅಂತಂದ್ರೆ ಆತ ಇರೋದು ಸ್ವಲ್ಪ ಉತ್ತರದಲ್ಲಿ, ಕರ್ನಾಟಕದ ಉತ್ತರದ ಭಾಗವಾದಂತಹ ಆ ಒಂದು ಆಂಧ್ರ ಪ್ರದೇಶದ ವೆಂಗಿಪೊಳುನಲ್ಲಿ. ವೆಂಗಿಪೊಳು ಅನ್ನೋದು ಕರ್ನಾಟಕಕ್ಕೆ ಉತ್ತರ ಭಾಗದಲ್ಲಿದೆ. ಆ ಉತ್ತರ ಭಾಗದಲ್ಲಿರೋನಿಗೆ ಕರ್ನಾಟಕ ದಕ್ಷಿಣ ಭಾಗದಲ್ಲಿರುತ್ತೆ. ದಕ್ಷಿಣ ಭಾಗದ ಗಾಳಿ ಅಂದ್ರೆ ತೆಂಕಣ ಅಂದ್ರೆ ದಕ್ಷಿಣ, ಈ ದಕ್ಷಿಣ ಭಾಗದ ಗಾಳಿ ಬೀಸಿದ್ರು ಕೂಡ ಅವನಿಗೆ ಏನಾಗುತ್ತೆ ಅಂದ್ರೆ ಮೈ ಪುಳಕಗೊಳ್ಳುತ್ತೆ. ಬಹುಶಃ ಇದು ಎಲ್ಲರಿಗೂ ಇರುವಂತಹ ಅಭಿಮಾನ. ನೀವು ಎಲ್ಲಿಗೆ ಹೋಗ್ರಿ, ಒಂದು ಪ್ರದೇಶದ ವ್ಯಕ್ತಿ ಮತ್ತೊಂದು ಪ್ರದೇಶಕ್ಕೆ ಹೋದಾಗ ತಮ್ಮ ತಾಯಿ ನೆಲದ ಬಗ್ಗೆ ಇರುವಂತಹ ಅಭಿಮಾನ ಅತಿ ಹೆಚ್ಚಾಗ್ತಾ ಹೋಗುತ್ತೆ. ನಾವ್ ಯಾವಾಗ ಅದರಿಂದ ದೂರ ಇರ್ತೀವೋ ಆಗ ಆ ತಾಯಿ ನೆಲದ ಬಗ್ಗೆ ಅಥವಾ ಇನ್ನು ಬೇರೆ ಬೇರೆ ನೆಲದ ಬಗ್ಗೆ ಬಹಳ ವಿಶೇಷವಾದ ಅಭಿಮಾನ ಮೂಡುತ್ತೆ. ಹಾಗಾಗಿ ಗಾಳಿ ಬೀಸಿದ್ರು ನನ್ನ ಮೈ ಪುಳಕಗೊಳ್ಳುತ್ತೆ. ಯಾರಾದ್ರೂ ಆ ಒಂದು ಕನ್ನಡ ನುಡಿ ಮಾತಾಡಿದ್ರು, ಒಳ್ನುಡಿಗೆ ಹೇಳ್ದೊಡಂ ಒಳ್ಳೆಯ ಮಾತುಗಳನ್ನ ಹಾಡಿದ್ರು ಕೂಡ ನನ್ನ ಮನಸ್ಸು ಏನಾಗುತ್ತೆ ಅಂದ್ರೆ ಸಂಭ್ರಮಗೊಳ್ಳುತ್ತೆ. ಮತ್ತೆ ಅದೇ ರೀತಿಯಾಗಿ ಈ ಒಂದು ಇಂಪನಾಳ್ದ ಗೇಯ ಅತ್ವಂತ ಸಂಗೀತವಾದ ಮಧುರವಾದಂತಹ ಒಂದು ಸಂಗೀತ ಕೇಳಿ ಬಂದ್ರೂ ಕೂಡ ನನ್ನ ಮನಸ್ಸು ಆನಂದದಲ್ಲಿ ತೇಲಾಡುತ್ತೆ. ಜೊತೆಗೆ ನನ್ನ ಮನಸ್ಸು ಸದಾ ಬನವಾಸಿಯನ್ನೇ ನೆನಪು ಮಾಡಿಕೊಳ್ಳುತ್ತೆ. ಯಾಕೆಂದ್ರೆ ಇವೆಲ್ಲವೂ ಬನವಾಸಿಯಲ್ಲಿ ನನಗೆ ಆನಂದ ತಂದುಕೊಟ್ಟಂತ ಸಂಗತಿಗಳು ಅನ್ನೋ ರೀತಿಯಲ್ಲಿ ಪಂಪ ಏನ್ ಮಾಡ್ತಾರೆ ಅಂತಂದ್ರೆ, ಆ ಒಂದು ತೆಂಕಣ ಗಾಳಿ ಬಗ್ಗೆ, ಒಳ್ಳುಡಿಯ ಬಗ್ಗೆ, ಗೇಯದ ಬಗ್ಗೆ, ಮಲ್ಲಿಗೆಯ ಬಗ್ಗೆ, ಕೆಂದಲಂಬಗೆಯ ಬಗ್ಗೆ, ಮಧು ಮಹೋತ್ಸವದ ಬಗ್ಗೆ ಬಹಳ ಅದ್ಭುತವಾಗಿ ಹೇಳ್ತಾ ಹೋಗ್ತಿರ್ತಾನೆ. ಈ ತರ ಹೇಳುವ ಒಂದು ಪಂಪ ಮತ್ತೆ ಆ ಒಂದು ಬನವಾಸಿಯ ಒಂದು ಪ್ರಕೃತಿಯ ಬಗ್ಗೆ ಅತಿ ಹೆಮ್ಮೆಯಿಂದ ಹೇಳುವಂಥದ್ದೇನು ಅಂದ್ರೆ, ಒಂಥರ ರಗಳೆಯಲ್ಲಿ ಹೇಳ್ತಾನೆ. ಅಲ್ಲಿ ಸೊಗೈಸುವ ಕೃತಕ ಗಿರಿಗಳಿನ್ ಕಲ್ಪತರುಗಳನ್ನೇ ಪೋಲ್ವ ಮರಗಳಿನ್ ನಂದನಂಗಳೋ ಸುಳಿವ ಬಿರಹಿಯಂ ಕಂಪು ಕಣ್ಮಲೆಯ ಪೂತ ಸುರಗಿಯಂ ಸುತ್ತಲುಂ ಸುರಿವ ಜರಿ ಒನ್ಗಳಿಂ ದೆತ್ತಲುಂ ನಲಿವ ಹೊಸ ನವಿಲ್ಗಳಿಂ ಬೆಳೆದು ಮಗಿಪ ಗಂಧಶಾಳಿಯಂ ಸುಳಿವ ಗಿಳಿವಿಂದಿನೋಳಿಯಂ. ಹೀಗೆ ಇನ್ನೂ ಅನೇಕ ರೀತಿಯಾದಂತಹ ಒಂದು ವರ್ಣನೆಗಳನ್ನ ಅಲ್ಲೇನ್ ಮಾಡ್ತಾನೆ ಪ್ರಸ್ತಾಪ ಮಾಡ್ತಾ ಅಲ್ಲಿರುವಂತಹ ಒಂದು ಗಿರಿಗಳಾಗಿರ್ಬೋದು, ಕಲ್ಪತರುಗಳಾಗಿರ್ಬಹುದು, ನಂದನ ವನಗಳಾಗಿರ್ಬೋದು, ವಿರಹಿಗಳಾಗಿರ್ಬೋದು, ಹೂವನ್ನ ಬಿಟ್ಟಿರುವಂತಹ ಸುರಗಿ ಆಗಿರ್ಬೋದು, ಜರಿಗಳಾಗಿರ್ಬೋದು, ಪ್ರವಾಹಗಳಾಗಿರ್ಬೋದು, ನವಿಲುಗಳ ಒಂದು ನೃತ್ಯ ಆಗಿರ್ಬೋದು, ಗಂಧವನ್ನ ತೀಡುವಂತಹ ಬೇರೆ ಬೇರೆ ರೀತಿಯಾದಂತಹ ವೃಕ್ಷ ಸಂಪತ್ತಾಗಿರ್ಬೋದು, ಇವೆಲ್ಲವೂ ಕೂಡ ಆ ಒಂದು ಪ್ರದೇಶ ನನ್ನನ್ನ ಮೂಕ ವಿಸ್ಮಿತನಾಗಿ ಮಂತ್ರಮುಗ್ಧನನ್ನಾಗಿ ಮಾಡಿದೆ ಅಂತ ಹೇಳ್ಬಿಟ್ಟು ಈ ಎಲ್ಲ ಸಂಗತಿಗಳನ್ನ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಹೋಗ್ತಾನೆ. ಆ ಮಾಡುವಂತ ಸಂದರ್ಭದಲ್ಲಿ ಅವನು ಏನ್ ಹೇಳ್ತಾನೆ ಅಂದ್ರೆ, ನನ್ನ ಒಂದು ಪ್ರದೇಶದ ಒಂದು ಸಂಗತಿ ಅಮೃತವನ್ನೂ ಮೀರಿಸುವಷ್ಟು ಹಿತಕರವಾದದ್ದು ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಅದ ಹೆಂಗಿದೆ ನೋಡ್ರಿ, ಅಮರ್ದಂ ಮುಕ್ಕಳಿಪ ಅಂತುಟಪ್ಪ ಸುಸಿಲೊಂದಿಂಪು ತಗುಳ್ದೊಂದು ಗೇಯಂ ಆದ ಅಕ್ಕರ ಗೊಟ್ಟಿಯುಂ ಚದುರರ ಒಳ್ವಾತು ಕುಳಿರ್ ಕೋಳ್ಪ ಜೋಂಪದಂ ಏವೇಳ್ವುನ್ ಅದನುಳ್ಳ ಮೇಯು ಸುಖಮಂ ಇಂತೆನ್ನ ಕರಂ ನೋಡಿ ನಾಡೇ ಮನಂಗೊಂಡಿದೆ ತೆಂಕ ನಾಡ ಮರೆಯಲ್ಲೇ ಇನ್ನೇಂ ಮನಂ ಬರ್ಕುಮೇ. ತೆಂಕನಾಡನ್ನ ಮರಿಲಿಕ್ಕೆ ನನಗೆ ಎಲ್ಲಿಂದ ಮನಸ್ಸು ಬರುತ್ತೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಆ ತೆಂಕನಾಡು ಅಂದ್ರೆ ಬನವಾಸಿಯನ್ನೇ ಅಲ್ಲಿ ತೆಗೆದುಕೊಳ್ತಾ ಇದ್ದಾನೆ. ಅದೆಂಥದ್ದು, ಅಮೃತವನ್ನು ಮೀರುವಂತಹ ಒಂದು ಹಿತಕರವಾದದ್ದು, ಮತ್ತೆ ರತಿ ಕ್ರೀಡೆಯಲ್ಲಿ ಮಾಧುರ್ಯವನ್ನ ತಂದು ಕೊಡುವಂಥದ್ದು, ಸಂಗೀತದಿಂದ ಕೂಡಿದ ಒಂದು ಗೋಷ್ಠಿ, ಚರ್ಚೆಯ ವಿದ್ವಾಂಸರ ಗೋಷ್ಠಿ, ಜಾಣರ ಒಳ್ಳೊಳ್ಳೆಯ ಮಾತುಗಳು, ತಂಪನ್ನ ಉಂಟು ಮಾಡುವಂತ ಹೂಗೊಂಚಲುಗಳು, ಎಲ್ಲವೂ ಸುಖವನ್ನ ತಂದು ಕೊಡುವಂತಹ ಒಂದು ಪ್ರದೇಶ ಅದಾಗಿರೋದ್ರಿಂದ ನನ್ನ ಮನಸ್ಸಿನಿಂದ, ನನ್ನ ಒಂದು ಆಲೋಚನೆಯಿಂದ ಈ ದಕ್ಷಿಣ ದೇಶವಾದಂತಹ ಬನವಾಸಿಯನ್ನ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಒಂದು ನಿರ್ಧಾರವನ್ನ ಪ್ರಕಟ ಮಾಡ್ತಾ ಇದ್ದಾನೆ. ಆ ನಿರ್ಧಾರ ಎಂಥದ್ದು ಅಂತಂದ್ರೆ ಬಹಳ ಅತ್ಯದ್ಭುತವಾದಂತಹ ನಿರ್ಧಾರ. ಯಾವ ಕಾರಣಕ್ಕೂ ನನ್ನ ಮನಸ್ಸಿನಿಂದ ತೆಗೆಯೋದಿಲ್ಲ, ಅಚ್ಚೊತ್ತಿದಂತೆ ಇರ್ತದೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವನ ಮನಸ್ಸಿನ ಮೇಲೆ ಅದೆಷ್ಟು ಗಾಢ ಪ್ರಭಾವ ಬೀರಿರ್ಬಹುದು
ಈ ಬನವಾಸಿ ದೇಶ ಅನ್ನೋದನ್ನ ನಾವು ಗುರುತಿಸ್ಕೊಳ್ಬಹುದು. ಅಲ್ಲಿರುವಂತಹದ್ದು ನಾವು ಹೇಳ್ತಾನೆ ಆ ನಂದನ ಮತ್ತೆ ಅದೆಲ್ಲ ಬೇರೆ ಬೇರೆ ಒಂದು ಪ್ರಸಂಗಗಳು ಹೆಂಗಿದೆ ಅಂದ್ರೆ, ಅದು ಮಳೆಯಾಚಳಂ ಮಳೆಯಜಂ ಮಳೆಯ ನಿಳನೆಂದು ಪೆಂಪುವೆತ್ತದು ಸಿರಿ ಕಂಡಮು ಪಡೆದು ತೀಡುವ ಗಾಳಿಯು ಇಲ್ಲಿ ಪುಟ್ಟಿ ಪೋಗದು ಹೊಸ ಸುಗ್ಗಿ ಮೂಗು ಒಡದು ಇಲ್ಲಿಯ ಕೋಗಿಲೆ ಬಂದ ಮಾವು ಬೀಯದು ಕುಸುಮಾಸ್ತ್ರಾಜ್ಞೆ ತವದೆಲ್ಲಿಯೂ ಇಲ್ಲಿಯ ನಂದನದೋಳ್. ಅಲ್ಲಿಯ ಉದ್ಯಾನ, ಅಲ್ಲಿಯ ಬೇರೆ ಬೇರೆ ರೀತಿಯಾದಂತ ಒಂದು ಪ್ರಕೃತಿಯ ಸೌಂದರ್ಯದ ನಡುವೆ ಬಹಳ ವಿಶೇಷವಾದಂತ ಒಂದು ಸಂಗತಿ ನಮಗೆ ಕಾಣಿಸ್ತಾ ಇದೆ. ಅಂದ್ರೆ ಅವನು ಹೇಳ್ತಾ ಇದ್ದಾನೆ, ವಸಂತ ಋತು ಅಲ್ಲಿಗೆ ಬಂದ್ರೆ ಮತ್ತೆ ಎಲ್ಲಿಗೂ ಹೋಗ್ಲಿಕ್ಕೆ ಇಷ್ಟ ಆಗೋದಿಲ್ವಂತೆ. ಕೋಗಿಲೆ ತಾನೇನ್ ಮಾಡುತ್ತೆ ಅಂದ್ರೆ ಯಾವತ್ತೂ ಮೂಕ ಆಗೋದಿಲ್ಲ. ನೋಡ್ರಿ ಅದ್ ಹೇಳ್ತಾ ಇದ್ದಾನೆ ಆತ, ಬಹಳ ಇಲ್ಲಿ ಹೇಳ್ತಾನೆ, ಮೂಗು ಒಡೆದು ಇಲ್ಲಿಯ ಕೋಗಿಲೆ ಮೂಕ ಆಗೋದೇ ಇಲ್ಲ, ಸದಾ ನಾನು ಧ್ವನಿಯನ್ನ ಹೊರಡಿಸ್ತಾ ಇರ್ಬೇಕು, ಸಂಗೀತವನ್ನ ಅಥವಾ ಇಂಪಾದಂತ ಒಂದು ಗಾನವನ್ನ ಹೊರಗಡೆ ತೀಡ್ತಾ ಇರ್ಬೇಕು. ದುಂಬೆ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಅಥವಾ ಇನ್ನು ಬೇರೆ ಬೇರೆ ರೀತಿಯಾದದ್ದಾಗಿರ್ಬೋದು, ಎಲ್ಲವೂ ಕೂಡ ಈ ಒಂದು ವಸಂತ ಮಾಸದ ಸಂದರ್ಭದಲ್ಲಿ ಅಥವಾ ಇನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಆ ಒಂದು ಬನವಾಸಿ ದೇಶ ಹೀಗೆ ಎಲ್ಲವನ್ನು ಬಹಳ ಜಾಗೃತವಾಗಿ ಆಕ್ಟಿವ್ ಆಗಿರಿಸಿರುತ್ತೆ ಅನ್ನುವಂತ ಒಂದು ಸಂಗತಿಯನ್ನು ಕೂಡ ಈ ನಮ್ಮ ಯಾರು ಪಂಪ ವರ್ಣನೆ ಮಾಡ್ತಾ ಆ ವರ್ಣನೆ ಮಾಡುವ ಸಂದರ್ಭದಲ್ಲಿ ಇದನ್ನೆಲ್ಲ ಅತ್ಯಂತ ಆನಂದದಿಂದ ಅನುಭವಿಸಿದ ಅರ್ಜುನ ಅಂತ ಹೇಳ್ಬಿಟ್ಟು ಆಮೇಲೆ ಏನ್ ಮಾಡ್ತಾನೆ ಅಂತಂದ್ರೆ ಅಲ್ಲಿ ಹೇಳ್ತಾನೆ ನೋಡ್ರಿ, ಅಂದ್ರೆ ಈ ಮನಂ ಬಯಸಿ ನೋಡಿದನ್ ಅರ್ಣವಂ ಗುಣಾರ್ಣವಂ. ಅಂದ್ರೆ ಆ ಅರ್ಣವ ಅಂದ್ರೆ ಒಂಥರ ಈ ಬಹಳ ವಿಶೇಷವಾದಂತಹ ಸಾಗರದಂತ ವಿಶಾಲವಾದಂತಹ ಒಂದು ಬನವಾಸಿ ಪ್ರಕೃತಿಯ ವರ್ಣನೆಯನ್ನ ಈ ಗುಣಾರ್ಣವನಾದಂಥವನು ಬಹಳ ವಿಶೇಷವಾಗಿ ನೋಡ್ದ. ಅಂದ್ರೆ ಈ ಗುಣಾರ್ಣವ ಅಂತಂದಾಗ ನಾವು ಅನ್ಕೊಳ್ಬೇಕಾಗಿರುತ್ತೆ, ನಮ್ಮ ಒಂದು ಪಂಪ ತನ್ನ ಆಶ್ರಯದಾತನಾದಂತ ಹರಿಕೇಸರಿಗೆ ಹೇಳ್ತಾ ಇದ್ದಾನೆ. ಇಲ್ಲಿ ಹರಿಕೇಸರಿ ಅಂತ ಹೇಳ್ತಾ ಇದ್ರು ಕೂಡ ಹರಿಕೇಸರಿಯನ್ನ ಅಥವಾ ಹರಿಕೇಸರಿಯನ್ನ ಅರ್ಜುನನಿಗೆ ಹೋಲಿಸಿ ಅವನು ಬರೀತಾ ಇರ್ತಾನೆ. ಹಾಗಾಗಿ ಇಲ್ಲಿ ಗುಣಾರ್ಣವ ಅಂದ್ರೆ ಅರ್ಜುನ ಅಂತಾನೆ ತಿಳ್ಕೊಳ್ಬೇಕು. ಅರ್ಜುನ ಆ ಪ್ರದೇಶದಲ್ಲಿ ಅತ್ಯಂತ ಆನಂದವನ್ನ ಪಡೆದ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಅದನ್ನೆಲ್ಲ ಅರ್ಜುನನಿಗೆ ಆರೋಪಿಸುವ ಒಂದು ಪ್ರಯತ್ನ ಮಾಡ್ತಾನೆ ಯಾರು, ನಮ್ಮ ಪಂಪ. ಹೀಗೆ ಈ ಇಡೀ ಒಂದು ಪಂಪ ಭಾರತದ ಒಂದು 5-6 ಪದ್ಯಗಳಲ್ಲಿ ಬನವಾಸಿಯ ಬಗ್ಗೆ ತನ್ನ ಒಂದು ಅಭಿಮಾನವನ್ನ ಎಷ್ಟು ಶ್ರೇಷ್ಠ ಮಟ್ಟದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗಿದೆಯೋ, ಎಷ್ಟು ತನ್ನನ್ನ ಅಭಿಮಾನವನ್ನ ಉಂಟು ಮಾಡುವಂತೆ ಆ ಪ್ರದೇಶ ಇದೆ ಅಂತ ಹೇಳ್ಬಿಟ್ಟು ಹೇಳಿದನು, ಅದನ್ನ ಓದ್ತಾ ಹೋದ್ರೆ ಮಾತ್ರನೇ ಅದರ ಸೊಗಸು ನಮಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಳ್ತೀನಿ. ಸಮಯ ಜಾಸ್ತಿ ಆಗ್ತಾ ಇರೋದ್ರಿಂದ ನಾನು ಸದ್ಯಕ್ಕೆ ಇಷ್ಟು ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಇನ್ನು ಅಲ್ಲಿ ಆ ವಸಂತ ಮಾಸದ ಬಗ್ಗೆಗೆ, ಅಲ್ಲಿರುವಂತಹ ವಸಂತ ಮಾಸದ ಬಗ್ಗೆ, ಮತ್ತೆ ಆ ಪ್ರದೇಶದಲ್ಲಿ ಕಂಡಂತಹ ಮಾವು, ಕೋಗಿಲೆ, ಗಿಳಿ, ದುಂಬಿ, ಆ ಮಲ್ಲಿಗೆ, ಇವುಗಳನ್ನ ಮತ್ತೆ ಮತ್ತೆ ಬೇರೆ ಬೇರೆ ಪದ್ಯಗಳಲ್ಲಿ ಏನ್ ಮಾಡ್ತಂದ್ರೆ ಸೊಗಸಾಗಿ ವರ್ಣನೆ ಮಾಡ್ಕೊಂಡು ಬಂದಿರುವಂತಹ ಸಂಗತಿಗಳಿದೆ. ಒಂದೇ ಒಂದು ಮಾತು ಅವನು ಹೇಳ್ತಾನೆ, ದುಂಬಿ ಈ ಜನರು ಬಂದ್ರೆ ಆ ಒಂದು ಪ್ರದೇಶಕ್ಕೆ ಬಂದ್ರೆ ಹೆಂಗೆ ಆಹ್ವಾನ ಮಾಡುತ್ತೆ ಅಂದ್ರೆ, ವಿನಯದಿನ್ ಇತ್ತ ಬನ್ನಿಂ ಇರಿಂ ಎಂಬವೋಲ್. ಹೆಂಗ್ ಹೇಳ್ತಾವ ನೋಡ್ರಿ, ವಿನಯದಿನ್ ಇತ್ತ ಬನ್ನಿಂ ಇರಿಂ ಎಂಬವೋಲ್ ಇಂಚರದಿಂದಂ ಒಯ್ಯನೆ ಮರಿ ದುಂಬಿಗಳ್ ಮೊರೆವುವು. ಬಹಳ ಅದ್ಭುತವಾದ ಮಾತುಗಳಲ್ಲಿ ಹೇಳ್ತಾನೆ ಯಾರು, ನಮ್ಮ ಪಂಪ. ದುಂಬಿಗಳು ಕೂಡ ಆ ಬಂದಂತಹ ಜನರನ್ನ ಅಥವಾ ಅಲ್ಲಿನ ರಸಿಕರನ್ನ ಬಹಳ ವಿಶೇಷವಾಗಿ ಆಹ್ವಾನ ಮಾಡುವಂತ ಬಗೆಯೂ ಕೂಡ ಸೊಗಸಾಗಿತ್ತು. ಅಂದ್ರೆ ನೋಡ್ರಿ, ಇಂಚರದಿಂದ ಒಯ್ಯನೆ ಮರಿ ದುಂಬಿಗಳು ದುಂಬ ಜಂಕಾರ ಆಡ್ತವಂತೆ. ಮತ್ತೆ ಪ್ರೀತಿಯಿಂದ ಒಲೆದು ಏನ್ ಮಾಡ್ತೇವೆ, ಹೊಸ ಹೂವಿನ ಗೊಂಚಲನ್ನ ಅಲ್ಲಿ ಗೊಂಚಲುಗಳೆಲ್ಲವೂ ಆಹ್ವಾನ ಮಾಡ್ತವೆ ಅಂತ ಕೂಡ ಈ ನಮ್ಮ ಪಂಪ ಅಲ್ಲಿನ ಪ್ರದೇಶದ ಬಗ್ಗೆ ಅಭಿಮಾನ ಪೂರ್ವಕವಾಗಿ ಹೊಗಳಿತಾನೆ. ಇದಿಷ್ಟು ಈ ಪಂಪ ತನ್ನ ಕಾವ್ಯದಲ್ಲಿ ಬನವಾಸಿಯ ಬಗೆಗೆ ವರ್ಣನೆ ಮಾಡಿದ ಒಂದು ಸಂಗತಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಏನಾದರೂ ಪ್ರಶ್ನೆಗಳಿದ್ರೆ, ಅನುಮಾನಗಳಿದ್ರೆ, ಅಥವಾ ಇನ್ನೂ ಹೆಚ್ಚಾಗಿ ಸೇರಿಸಬಹುದಾದಂತಹ ಸಂಗತಿಗಳಿದ್ರೆ ದಯವಿಟ್ಟು ತಾವು ಸೇರಿಸಬಹುದು, ಪ್ರಶ್ನೆಗಳನ್ನ ಕೇಳಬಹುದು, ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬಹುದು ಅಂತ ಹೇಳಿ ನನಗೆ ಈ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಧಾರವಾಡ ಕಟ್ಟೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ನಮಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.
ಧನ್ಯವಾದಗಳು ಸರ್. ಚರ್ಚೆನಲ್ಲಿ ನಿಮ್ಮೊಟ್ಟಿಗೆ ಮತ್ತೊಂದಿಷ್ಟು ಮಾತುಕತೆ ಆಗುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ ಅವರು ಕೆಲವು ಪೂರಕ ಮಾತುಗಳನ್ನ ಆಡ್ಬೇಕು ಅಂತ ಕೇಳ ಸರ್. ಡಾಕ್ಟರ್ ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ ನಿಮ್ಗೆ? ಹಾ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಸ್ನೇಹಿತರಾದ ಡಾಕ್ಟರ್ ರಾಜಣ್ಣ ತಗ್ಗಿಯವರ ಮಾತುಗಳನ್ನ ಕೇಳಿದ್ದೇವೆ. ಪಂಪನ ಕಾವ್ಯದಲ್ಲಿ ಬನವಾಸಿಯ ವರ್ಣನೆ ಎಂಬ ವಿಷಯದ ಕುರಿತು ರಾಜಣ್ಣ ಮಾತನಾಡಿದ್ದಾರೆ. ರಾಜಣ್ಣ ನಮ್ಮ ಆತ್ಮೀಯ ಸ್ನೇಹಿತರು. ಕಟ್ಟೆಯ ಬಗ್ಗೆ, ಕಟ್ಟೆಯ ಕಾರ್ಯಕ್ರಮಗಳ ಬಗ್ಗೆ ಅಗಾಧವಾದ ಪ್ರೀತಿಯನ್ನ, ವಿಶ್ವಾಸವನ್ನ ಇಟ್ಟುಕೊಂಡವರು. ಹಳಗನ್ನಡ ಸಾಹಿತ್ಯದ ಮೇಲೆ ಅವರಿಗೆ ಬಹಳ ಹಿಡಿತವಿದೆ. ಕನ್ನಡದ ಜನಪ್ರಿಯ ಪ್ರಾಧ್ಯಾಪಕರು, ಸಂಶೋಧಕರು, ಅನುವಾದಕರು. ಅವರ ಕೆಲಸದ ಬಗ್ಗೆ, ಅವರ ಸಾಹಿತ್ಯ ನಿಷ್ಠೆಯ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ. ಇದಕ್ಕೆ ಒಂದು ಜೀವಂತ ಉದಾಹರಣೆ ನೀಡುವುದಾದರೆ, ನಾನು ಕೇವಲ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಅವರಿಗೆ ನಾನು ಕರೆ ಮಾಡಿ, ರಾಜಣ್ಣ, ನಾಳೆ ದಿನ ನೀವು ಪಂಪನ ಬಗ್ಗೆ ಮಾತನಾಡಬೇಕು ಅಂತ ಕೇಳಿಕೊಂಡಾಗ ಅವರು ತಕ್ಷಣ ಒಪ್ಪಿಕೊಂಡ್ರು. ಪಂಪನಂತ ಕವಿಯ ಆದಿಪುರಾಣದ ಬಗ್ಗೆ, ಪಂಪ ಭಾರತದ ಬಗ್ಗೆ ಒಂದೇ ದಿವಸದಲ್ಲಿ ಮಾತನಾಡುವುದು ಬಹಳ ಕಷ್ಟದ ಕೆಲಸ. ಇದು ರಾಜಣ್ಣ ಅವರ ಸಾಹಿತ್ಯ ನಿಷ್ಠೆಯ ಬಗ್ಗೆ, ಅವರ ಅಧ್ಯಯನ ನಿಷ್ಠೆಯ ಬಗ್ಗೆ ನಮಗೆ ತಿಳಿಸಿಕೊಡ್ತದೆ. ಜೊತೆಗೆ ಅವರ ಒಂದು ಅನುಸಂಧಾನ ಏನಿದೆಯಲ್ಲ, ಸಾಹಿತ್ಯದೊಂದಿಗೆ, ಹಳಗನ್ನಡ ಸಾಹಿತ್ಯದೊಂದಿಗೆ, ಭಾಷೆಯೊಂದಿಗೆ ಅವರು ಒಂದು ನಿರಂತರವಾದ ಅನುಸಂಧಾನವನ್ನ ಇಟ್ಟುಕೊಂಡಿದ್ದಾರೆ. ಯಾವುದೇ ಹೊತ್ತಿನಲ್ಲಿ, ಯಾವುದೇ ಸಂದರ್ಭದಲ್ಲಿ, ಯಾವುದೇ ಹಳಗನ್ನಡ ಕವಿಯ ಬಗ್ಗೆ ಅವರು ಮಾತನಾಡಬಲ್ಲರು ಅಂತ ಒಂದು ಸಾಮರ್ಥ್ಯವನ್ನ ಬೆಳೆಸ್ಕೊಂಡಿದ್ದಾರೆ. ಹೀಗಾಗಿ ನನಗೆ ಅವರ ಬಗ್ಗೆ ತುಂಬಾ ಅಭಿಮಾನ ಎನಿಸಿತು. ಬೇರೆ ಯಾರು ಇಂಥ ಒಂದು ಕೋರಿಕೆಯನ್ನ ಮನ್ನಣೆ ಮಾಡುವುದಿಲ್ಲ. ಒಂದೇ ದಿನದಲ್ಲಿ ಮಾತನಾಡುವುದು ಯಾರಿಗಾದ್ರೂ ಕಷ್ಟದ ಕೆಲಸವೇ. ಆಗಲೇ ಹೇಳಿದಾಗೆ ಪಂಪ, ರನ್ನ, ಪೊನ್ನರಂತ ಕವಿಗಳ ಬಗ್ಗೆ ಮಾತನಾಡುವುದು ಕಷ್ಟ. ಅದೇನೇ ಇರಲಿ, ಒಂದೇ ದಿನದಲ್ಲಿ ನಮ್ಮ ಕರೆಗೆ ಓಗೊಟ್ಟು ನಮ್ಮ ಪ್ರೀತಿಯ ಆಮಂತ್ರಣವನ್ನ ಸ್ವೀಕರಿಸಿ ಪಂಪನ ಬಗ್ಗೆ ಸುಮಾರು 50 ನಿಮಿಷಗಳ ಕಾಲ ಬಹಳ ಅದ್ಭುತವಾಗಿ ರಾಜಣ್ಣ ಮಾತನಾಡಿದ್ರು. ಹಳಗನ್ನಡ ಸಾಹಿತ್ಯದ ಬಗ್ಗೆ ನನಗೆ ಅಪಾರವಾದ ಪ್ರೀತಿ ಇದೆ. ಆದ್ರೆ ಹಳಗನ್ನಡ ಓದೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ರಾಜಣ್ಣಂತ ವಿದ್ವಾಂಸರೊಂದಿಗೆ ಚರ್ಚೆ ಮಾಡೋದ್ರ ಮೂಲಕ ಅಥವಾ ಗದ್ಯಾನುವಾದ ಓದುವುದರ ಮೂಲಕ ನಾನು ಹಳಗನ್ನಡ ಸಾಹಿತ್ಯವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ರಗಳೆಗಳನ್ನ ಓದ್ಬೋದು, ಒಂದ್ ಸ್ವಲ್ಪ ಕುಮಾರವ್ಯಾಸನನ್ನ ಓದ್ಬೋದು, ಆದ್ರೆ ರನ್ನ ಮತ್ತು ಪಂಪ, ಜನ್ನನ್ನು ಸ್ವಲ್ಪ ನನಗೆ ಓದ್ಲಿಕ್ಕೆ ಸಾಧ್ಯ ಆಯ್ತು. ಈ 3 ಜನರನ್ನ, ರನ್ನ, ಪಂಪ, ಪೊನ್ನ, ಇವರನ್ನ ಓದ್ಲಿಕ್ಕೆ ನನಗೆ ಸಾಧ್ಯ ಆಗಿರ್ಲಿಲ್ಲ. ರಾಜಣ್ಣ ಅವರು ಅನೇಕ ಮಾತುಗಳನ್ನ ಆಡಿದ್ರು. ನನಗೆ ಬಹಳ ಖುಷಿ ಅನಿಸ್ತು. ಪಂಪನ ಕಾವ್ಯವನ್ನ ನೆಪವಾಗಿಟ್ಟುಕೊಂಡು ಅನೇಕ ಜನ ಹಳಗನ್ನಡ ಕವಿಗಳ ಬಗ್ಗೆ ಮಾತನಾಡಿದ್ರು. ಮತ್ತು ಪಂಪನಲ್ಲಿ ಬನವಾಸಿಯ ವರ್ಣನೆ ಹೇಗೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು. ಇದರ ಬಗ್ಗೆ ನನಗೆ ಬಹಳ ಅನುಭವ ಇಲ್ಲ, ಓದಿನ ಅನುಭವ ಇಲ್ಲ. ಆದ್ರೂ ಕೂಡ ಕೆಲವು ಮಾತುಗಳನ್ನ ಒಂದು 3-4 ನಿಮಿಷಗಳಲ್ಲಿ ನಾನು ಆಡ್ಲಿದ್ದೇನೆ. ಆಮೇಲೆ ನೀವು ರಾಜಣ್ಣ ಅವರೊಂದಿಗೆ ಚರ್ಚೆಯನ್ನ ಮತ್ತು ಸಂವಾದವನ್ನ ಮುಂದುವರಿಸಬಹುದು. ಪಂಪನಿಗೆ ತನ್ನ ಕಾವ್ಯದ ಬಗ್ಗೆ, ತನ್ನ ಭಾಷೆಯ ಬಗ್ಗೆ ಬಹಳ ಅಭಿಮಾನ ಇತ್ತು. ರಾಜಣ್ಣ ಅವರ ಮಾತುಗಳಲ್ಲಿ ಪಂಪನ ಅಭಿಮಾನ ಉದ್ದಕ್ಕೂ ನಮಗೆ ಕಾಣ್ತಾ ಇತ್ತು. ಆಮೇಲೆ ಅಚ್ಚು ತಿರುಳುಗನ್ನಡದಲ್ಲಿ ಕಾವ್ಯನ ರಚನೆ ಮಾಡಿದ್ರು ಎಂಬ ಮಾತನ್ನ ಹೇಳಿದ್ರು. ಪಂಪ ತನ್ನ ಕಾವ್ಯದ ಬಗ್ಗೆ ಬಹಳ ದೊಡ್ಡ ಮಟ್ಟದ ಆತ್ಮವಿಶ್ವಾಸವನ್ನ ಇಟ್ಟುಕೊಂಡಿದ್ದ. ನನಗೆ ಪಂಪ ಇಷ್ಟ ಆಗ್ಲಿಕ್ಕೆ ಇದೊಂದು ಕಾರಣ. ಒಬ್ಬ ಲೇಖಕನಿಗೆ, ವಿಶೇಷವಾಗಿ ಎಲ್ಲಾ ದೊಡ್ಡ ಲೇಖಕರಿಗೆ, ಶ್ರೇಷ್ಠ ಲೇಖಕರಿಗೆ ತಮ್ಮ ಕಾವ್ಯದ ಬಗ್ಗೆ, ಬರಹದ ಬಗ್ಗೆ ಒಂದು ದೊಡ್ಡ ಮಟ್ಟದ ಆತ್ಮವಿಶ್ವಾಸ ಇರ್ತದೆ. ಶೇಕ್ಸ್ಪಿಯರ್ನಲ್ಲೂ ಅಂತ ಒಂದು ಆತ್ಮವಿಶ್ವಾಸ ಇತ್ತು, ಬೇಂದ್ರೆ ಅವರಲ್ಲೂ ಇತ್ತು, ಅದು ಪಂಪನಲ್ಲೂ ಇತ್ತು. ಹೀಗಾಗಿ ಅವರು ತನ್ನ ಕಾವ್ಯ ನಿತ್ಯ ಹೊಸತು ಅಂತ ಹೇಳಿದ್ರು.
ಇದಕ್ಕೆ ಉದಾಹರಣೆಯಾಗಿ ನಾವು ಅವರ ಎರಡು ಕಾವ್ಯಗಳನ್ನ, ಪಂಪನ ಎರಡು ಕಾವ್ಯಗಳನ್ನ ನೋಡಬಹುದು. ಬನವಾಸಿ ಬಗ್ಗೆ ನನಗೆ ತುಂಬಾ ಆಕರ್ಷಣೆ ಇದೆ. ಈ ಪಂಪನ ಕಾವ್ಯದಲ್ಲಿ ಬನವಾಸಿ ಒಂದು ನಗರವಾಗಿ, ಒಂದು ಸ್ಥಳವಾಗಿ ಮಾತ್ರ ಕಾಣಿಸಿಕೊಂಡಿಲ್ಲ. ಬನವಾಸಿಯ ವರ್ಣನೆಯ ಹಿಂದೆ ಕವಿಯ ದರ್ಶನವನ್ನ ನಾವು ಗುರುತಿಸಬಹುದು. ಈಗ ಅಯೋಧ್ಯೆಯ ವರ್ಣನೆ ಹಿಂದೆ, ಈಗ ನಾವು ರಾಮಾಯಣ ಓದಿದ್ರೆ ಅಯೋಧ್ಯೆಯ ವರ್ಣನೆ ಇದೆ, ಅನೇಕ ಉತ್ತರ ಭಾರತದ ಪ್ರದೇಶಗಳ ವರ್ಣನೆ ಇದೆ. ಪ್ರತಿಯೊಂದು ಪ್ರದೇಶದ ವರ್ಣನೆ ಹಿಂದೆ ಒಂದು ಕವಿಯ ದರ್ಶನ ಇರ್ತದೆ. ರಾಮ ಅಯೋಧ್ಯೆಯನ್ನ ಹೊಗಳಿದ್ರೆ, ಅಥವಾ ಪಾಂಡವರು ಹಸ್ತಿನಾಪುರದ ಬಗ್ಗೆ ಮಾತನಾಡಿದ್ರೆ ಅದರ ಹಿಂದೆ ಒಂದು ಕವಿಯ ದರ್ಶನ ಇರ್ತದೆ. ಸೊ ಬನವಾಸಿಯ ವರ್ಣನೆಯ ಹಿಂದೆ ಪಂಪನ ದರ್ಶನ ಏನಾಗಿತ್ತು ಎನ್ನುವ ಕುತೂಹಲ ನನಗಿದೆ. ಇದ್ರ ಬಗ್ಗೆ ಮತ್ತೆ ಹಳೆಗನ್ನಡ ಸಾಹಿತ್ಯದ ವಿದ್ವಾಂಸರು ಮಾತನಾಡಬೇಕು. ಆದರೆ ನನಗನ್ಸೋದು ಇಷ್ಟೇ, ಈ ಬನವಾಸಿ ಒಂದು ಪ್ರಜ್ಞೆಯಾಗಿ, ಒಂದು ತಿಳುವಳಿಕೆಯಾಗಿ, ಒಂದು ಅನುಭವವಾಗಿ, ಒಂದು ಅನುಭೂತಿಯಾಗಿ ಕಾಣಿಸಿಕೊಂಡಿದೆ ಅಂತ ಅನ್ನಿಸ್ತದೆ ನನಗೆ. ಇದರ ಬಗ್ಗೆ ನಾವು ಯಾರಾದ್ರೂ ಚರ್ಚೆಯನ್ನ ಮಾಡ್ಬೋದು. ಯಾವ ಅರ್ಥದಲ್ಲಿ ಇದು ಒಂದು ಪ್ರಜ್ಞೆ ಆಗಿದೆ? ಬನವಾಸಿ ಅನ್ನೋದು ಒಂದು ಪ್ರಜ್ಞೆ, ಒಂದು ಸ್ಥಳ ಒಂದು ಪ್ರಜ್ಞೆ ಆಗ್ತದೆ. ಉದಾಹರಣೆಗೆ ನೀವು ಮಾಲ್ಗುಡಿ ಡೇಸ್ ಓದಿದ್ರೆ ಈ ಮಾತಿನ ಅರ್ಥ ಆಗ್ತದೆ. ಅಥವಾ ಥಾಮಸ್ ಹಾರ್ಡಿಯ ಕಾದಂಬರಿಗಳನ್ನ ಓದಿದರೆ, ಅಥವಾ ವಿಲಿಯಂ ವರ್ಡ್ಸ್ವರ್ತನ ಕವನವನ್ನು ಓದಿದರೆ ಆ ಸ್ಥಳ ಹೇಗೆ ಒಂದು ಸ್ಥಳ, ಒಂದು ಪ್ರದೇಶ, ಒಂದು ನಗರ, ಅಥವಾ ನೀವು ಬೇಂದ್ರೆ ಅವರ ಕಾವ್ಯವನ್ನು ಓದಿದರೆ ಹೇಗೆ ಸಾಧನಕೇರಿಯ ಓಣಿ, ಅನೇಕ ಧಾರವಾಡದ ಹಳೆಯ ಓಣಿಗಳು ಹೇಗೆ ಒಂದು ಪ್ರಜ್ಞೆಯಾಗಿ, ಒಂದು ಸಂವೇದನೆಯಾಗಿ ಬೇಂದ್ರೆಯವರ ಕಾವ್ಯದಲ್ಲಿ ಕೊಂಡಿವೆ ಎಂಬುದು ನಮಗೆ ಸ್ಪಷ್ಟವಾಗ್ತದೆ. ಈ ಅರ್ಥದಲ್ಲಿ ಬನವಾಸಿ ಒಂದು ಪ್ರಜ್ಞೆಯಾಗಿ, ಒಂದು ತಿಳುವಳಿಕೆಯಾಗಿ, ಒಂದು ಅನುಭವವಾಗಿ, ಒಂದು ಅನುಭೂತಿಯಾಗಿ ಕಾಣಿಸಿಕೊಂಡಿದೆ ಅಂತ ನನಗೆ ಅನಿಸ್ತದೆ. ಹೀಗಾಗಿ ಬನವಾಸಿಯ ಕುರಿತು ನಾವು ಮಾತನಾಡಬೇಕಾಗಿದೆ. ಬನವಾಸಿ ಕರ್ನಾಟಕದಲ್ಲಿನ ಒಂದು ಪ್ರದೇಶವಲ್ಲ, ಅಥವಾ ಒಂದು ಸ್ಥಳವಲ್ಲ. ಅದು ಭಾರತೀಯರ ಪ್ರತಿನಿಧಿಯಾಗಿದೆ. ಬನವಾಸಿ ಅನ್ನೋದೇನಿದೆಯಲ್ಲ, ಇದು ಭಾರತ ಮತ್ತು ಭಾರತೀಯರ ಪ್ರತಿನಿಧಿಯಾಗಿದೆ. ಯಾಕಂದ್ರೆ ಪಂಪ ಭಾರತದಲ್ಲಿ ಮಹಾಭಾರತ ನಡೆಯುವುದು ಬನವಾಸಿಯಲ್ಲಿ, ಹಸ್ತಿನಾಪುರದಲ್ಲಿ ಅಲ್ಲ, ಉತ್ತರ ಭಾರತದ ಪ್ರದೇಶಗಳಲ್ಲಿ ಅಲ್ಲ. ಈ ಅರ್ಥದಲ್ಲಿ ಬನವಾಸಿ ಎನ್ನುವುದು ಭಾರತದ ಪ್ರತಿನಿಧಿಯಾಗಿ ಕಾಣಿಸಿಕೊಳ್ತದೆ. ಬನವಾಸಿ ಭಾರತದ ಒಂದು ಅಸ್ಮಿತೆಯಾಗಿ, ಭಾರತದ ಪ್ರತಿನಿಧಿಯಾಗಿ ಕಾಣಿಸಿಕೊಳ್ತದೆ. ಹೀಗೆ ಹೇಗೆ ಪಂಪನ ಕಾವ್ಯದಲ್ಲಿ ಬನವಾಸಿಯ ಬಗ್ಗೆ ವರ್ಣನೆ ಬಂದಿದೆ ನಿಜ. ಆ ವರ್ಣನೆ ಹಿಂದಿನ ದರ್ಶನ, ಅದು ಹೇಗೆ ಒಂದು ಪ್ರಜ್ಞೆಯಾಗಿದೆ, ಅದು ಹೇಗೆ ಇಡೀ ಭಾರತವನ್ನ ಪ್ರತಿನಿಧಿಸ್ತದೆ, ಒಂದು ಸ್ಥಳಕ್ಕಿರುವ ಬೇರೆ ಬೇರೆ ಆಯಾಮಗಳೇನು ಅನ್ನೋದ್ರ ಬಗೆಗೆ ನಾವು ಕೆಲಸವನ್ನ ಮಾಡಬಹುದು. ಯಾರಾದ್ರೂ ಒಬ್ರು ಈ ಬನವಾಸಿಯನ್ನ ಕುರಿತು ಸಂಶೋಧನೆ, PhD ಮಹಾಪ್ರಬಂಧವನ್ನ ಬರೆಯಬಹುದು. ಹೀಗೆ ಅನೇಕ PhD ಮಹಾಪ್ರಬಂಧಗಳಿಗೆ ವಸ್ತುವಾಗುವ, ಸಂಶೋಧನೆಗೆ ವಸ್ತುವಾಗುವ ಅದ್ಭುತವಾದ ಕಾವ್ಯವನ್ನು ರಚಿಸಿರುವ ಪಂಪನ ಕಾವ್ಯದ ಬಗ್ಗೆ ಸ್ನೇಹಿತರಾದ ರಾಜಣ್ಣ ಅವರು ಅನೇಕ ಮಾತುಗಳನ್ನ ಆಡಿದ್ರು. ಬಹಳ ಸ್ಪಷ್ಟವಾಗಿ, ನಿಖರವಾಗಿ ತಮ್ಮ ಅಭಿಪ್ರಾಯಗಳನ್ನ, ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರು. ಒಂದೇ ದಿನದಲ್ಲಿ ಇಂಥ ಒಂದು ಅರ್ಥಪೂರ್ಣವಾದ ಉಪನ್ಯಾಸವನ್ನ ನೀಡಿದ್ದಕ್ಕೆ ವೈಯಕ್ತಿಕವಾಗಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಇಷ್ಟು ಮಾತುಗಳು ಸಾಕು. ನೀವು ಮತ್ತೆ ರಾಜಣ್ಣ ಅವರೊಂದಿಗೆ ಸಂವಾದವನ್ನ, ಚರ್ಚೆಯನ್ನ ಮುಂದುವರಿಸಬಹುದು. ಶನಿವಾರ ನೀವು ಭೇಟಿಯಾಗೋಣ. ಕಲ್ಲೂರ್ ಅವರು ಶೇಕ್ಸ್ಪಿಯರ್ನ ರಿಚರ್ಡ್ II ನಾಟಕದ ಬಗ್ಗೆ ಶನಿವಾರ 6 ಗಂಟೆಗೆ ಮಾತನಾಡಿದ್ದಾರೆ. ಇದು ಶೇಕ್ಸ್ಪಿಯರ್ನ ಬ್ರಿಟಿಷ್ ಐತಿಹಾಸಿಕ ನಾಟಕ, ತುಂಬಾ ಮಹತ್ವದ ನಾಟಕ, ಮಹತ್ವದ ಒಂದು ಉಪನ್ಯಾಸ. ದಯವಿಟ್ಟು ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಎಂದು ನಿಮ್ಮನ್ನು ಕೇಳಿಕೊಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಸರ್. ಚರ್ಚೆಗೆ ಅವಕಾಶ ಇದೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ವಿಷಯದ ಪೂರಕವಾಗಿ ತಮ್ಮ ಮಾತುಗಳನ್ನ ಹಂಚ್ಕೊಳ್ಳೋ ಹಾಗಿದ್ರೆ ದಯವಿಟ್ಟು ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡು ಮಾತನಾಡ್ಬೇಕು. ಸರ್ ನಮಸ್ಕಾರ ಸರ್. ಅರಂಕುಶಾನೋ ಆರಂಕುಶಾನೋ? ಆರಂಕುಶ. ಆರ್ ಅಂಕುಶ. ಆರ್ ಅಂಕುಶ. ಅದು ಒಂದೇ ಪದವಾಗಿ ಬರೆದಿದ್ದಾರೆ, ಆರಂಕುಶ ಅಂತ.
ಸರ್ ಕೇಳಿಸ್ತಾ? ಸರ್ ಕೇಳಿಸ್ತು ಥ್ಯಾಂಕ್ ಯು. ರೈಟ್. ಹಲೋ ಸರ್ ಮಾತಾಡಿ ಸರ್. ಇದು ಅಂಕುರಮಿಟ್ಟೊಡಂ ಅಂತ ಹೇಳ್ಕೊಂಡು ಒಂದು ಅರ್ಥ ಉಂಟು. ಆರ್ ಅಂತಂದ್ರೆ ಈ ಹಲಸಿನ ಒಂದು ಅದೇನ್ ಪ್ರಾರಂಭ ಆಗುತ್ತಲ್ಲ, ಹೂವು ಅರಳಿ ಕಾಯಿ ಅಂತ ಒಂದು ಪರಿವರ್ತನೆ ಹಂತಕ್ಕೆ ಆರ್ ಹೇಳ್ತಾರೆ ಹಳಗನ್ನಡದಲ್ಲಿ. ಆರ್ ಅಂಕುರಮಿಟ್ಟೊಡಂ ನೆನವುದನ್ನ ಅಂಕುರವಿಟ್ಟೊಡಂ ಅಂದ್ರೆ ವಸಂತ ಕಾಲ ಪ್ರಾರಂಭ ಆಗೋ ಹತ್ತಕ್ಕೆ ಅದು ಹಲಸಿನ ಏನು ಹೂವು ಇದ್ದದಲ್ಲ ಅದು ಅಂಕುರಗೊಳ್ತದೆ. ಅಂದ್ರೆ ವಸಂತ ಋತುವಿಗೆ ಸಂಬಂಧಪಟ್ಟಂತ ಪಂಪನ ಕಾಲಕ್ಕೂ ಮತ್ತು ನಂತರದ ಕಾಲಕ್ಕೂ ಸಹಿತ ಋತುಮಾನಗಳಲ್ಲಿ ವ್ಯತ್ಯಾಸ ಆಗಿದ್ದು ಗೊತ್ತಿದೆ ನಮಗೆ. ಹೀಗಾಗಿ ಅಂಕುರಮಿಟ್ಟೊಡಂ ಇದ್ದದ್ದು ಎಲ್ಲೇ ಲಿಪೀಕರಣ ಆಗ್ಬೇಕಾದಾಗ ಅದು ಅಂಕುಶ ಆಗಿದ್ದು ಗೊತ್ತಿಲ್ಲ. ಯಾಕಂದ್ರೆ ಅವನು ಧೀರನೂ ಹೌದು, ಶೂರನೂ ಹೌದು, ಕವಿನೂ ಹೌದು. ಯಾರಿಗೋ ಕೇರ್ ಮಾಡಿದವನು ಇವತ್ತಿನ ಭಾಷೆ ಒಳಗಡೆ ಹೋದ್ರೆ ತಂದೆ ಸಾಮ್ರಾಜ್ಯ ಅಂತಂದ್ರೆ ಇದ್ದವನು ಯಾರ ಅಂಕುಶ ಇಡೋ ಪ್ರಶ್ನೆ ಇರೋದೇ ಇಲ್ಲ. ಹೀಗಾಗಿ ಅಂಕುರಮಿಟ್ಟೊಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಹೇಳ್ಕೊಂಡು ಅದು ಇಲ್ಲಿ ಈಗಲೂ ಸಹಿತ ಅದಕ್ಕೆ ಬಿಡೋದು ಹೇಳ್ತಾರೆ ಬನವಾಸಿ ಬದಿಗೆ ಮತ್ತು ಉತ್ತರ ಕನ್ನಡದಲ್ಲಿ ಆರ್ ಬಿಡೋದು ಅಂತಾನೆ ಹೇಳ್ತಾರೆ. ಅದು ಇದು ಬಂತಪ್ಪ ಅಂತಂದ್ರೆ ಅಂಕುರ ಇಟ್ಟೋದು ಅಂತ ಅನ್ಕೊಂಡು ಈ ಬದಲು ಸಹಿತ ಬಳಕೆಯಲ್ಲಿದೆ. ಹೀಗಾಗಿ ಇದನ್ನ ಸ್ವಲ್ಪ ಅಧ್ಯಯನ ಮಾಡಿಕೊಂಡು ನಾವು ನಿರ್ಧಾರ ಮಾಡಬಹುದು. ನಂಬರ್ 1. ಎರಡನೇದು ಅರ್ಣವ ಅಂತಂದ್ರೆ ಜಲತತ್ವ. ಗುಣಾರ್ಣವ ಅಂದ್ರೆ ನಮ್ಮ ಭೂಮಿ ಮೇಲೆ ಇತ್ತಂದ್ರೆ ಅದು ಸಾಗರ ಅಥವಾ ಸಮುದ್ರ. ಅದೇ ಜಲತತ್ವ ಅವಕಾಶದಲ್ಲಿ ಅಥವಾ ಆಕಾಶದಲ್ಲಿ ಇರ್ತಕ್ಕಂಥ ಜಲತತ್ವ, ನಮ್ಮ ಎಲ್ಲಾ ಸೃಷ್ಟಿಗೆ ಕಾರಣವಾಗ್ತಕ್ಕಂಥ ಜಲತತ್ವ ಏನಿದೆ ಅದಕ್ಕೆ ಅರ್ಣವ ಅಂತ ಹೇಳ್ತಾರೆ. ಹಳಗನ್ನಡದೊಳಗೆ ಸಾಕಷ್ಟು ಪ್ರಯೋಗ ಉಂಟದು. ಹೀಗಾಗಿ ಈ ಅರ್ಣವ ಅನ್ನೋದನ್ನು ನಾವು ಈ ಜಲತತ್ವ ಅಥವಾ ಎಲ್ಲದಕ್ಕೂ ಅವಶ್ಯವಾದಂತ ಜಲತತ್ವ, ಗುಣಗಳ ಅರ್ಣವ ಆದಂತ ಅವನು ಅಂತ ಅನ್ಕೊಂಡು ಅದನ್ನ ಇಲ್ಲಿ ಒಂದು ಅರ್ಥ ಇದು ಉಂಟು. ಆಮೇಲೆ ಇವರು ಕೋಗಿಲೆ ಬಗ್ಗೆ ಹೇಳಿದ್ರಿ, ನಿಮಗೆ ಆಶ್ಚರ್ಯ ಆಗ್ಬಹುದು, ಈ ಭಾಗದಲ್ಲಿ 12 ತಿಂಗಳು ಕೋಗಿಲೆಗೆ ಹೋಗ್ತದೆ. ಇದು ನಮಗ್ ಗೊತ್ತಿದ್ದ ವಿಷಯ. 12 ತಿಂಗಳು ಕೋಗಿಲೆಗೆ ಹೋಗ್ತದೆ. ಇಲ್ಲಿ ಮಾತ್ರ ಕೋಗಿಲೆಗೆ ಹೋಗೋದು ಅಂತೆಲ್ಲ ಇಲ್ಲ. 12 ತಿಂಗಳು ನಮ್ಮಲ್ಲಿ ಕೋಗಿಲೆಗೆ ಹೋಗ್ತದೆ. ಆದ್ರೆ ಎಲ್ಲರ ಒಂದು ಪ್ರತಿಬಿಂಬವನ್ನ ಪಂಪನ ಕಾವ್ಯದೊಳಗ ನಾವು ನೋಡ್ತಿದ್ದೇವೇನೋ ಅಂತಂದು. ಇನ್ನು ದ್ರೋಣರವ್ರು ಹೇಳಿದಾಗೆ ಬನವಾಸಿಗಿರ್ತಕ್ಕಂಥ ಒಂದು ಆಯಾಮವನ್ನ ನೋಡೋದಾತಪ್ಪ ಅಂತಂದ್ರೆ ಅಲ್ಲಮ ಪ್ರಭುನು ಅಲ್ಲಿಯವನೇ. ಅಂದ್ರೆ ಆಧ್ಯಾತ್ಮಿಕ ನೆಲೆಯ ಒಂದು ತುರಿಯಾವಸ್ಥೆ, ಆಮೇಲೆ ಪ್ರಪ್ರಥಮವಾದಂಥ ರಾಜಧಾನಿ ಆದಂಥ ಬನವಾಸಿಗಿರ್ತಕ್ಕಂಥ ಆಡಳಿತಾತ್ಮಕವಾದಂಥ ಆಯಾಮ, ಜೊತೆಗೆಲ್ಲಿರ್ತಕ್ಕಂಥ ಪ್ರಕೃತಿ ಸಮೃದ್ಧತೆ, ಅದ್ರ ಜೊತೆಗೆ ಸಹಜವಾದಂಥ ಆತಿಥ್ಯ ಗುಣ ಏನಿದೆಯಲ್ಲ, ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಆತಿಥ್ಯ ಗುಣ ದೊಡ್ಡದು ಹೆಸರಿದೆ. ಹಿಂಗಾಗಿ ಆತಿಥ್ಯ ಇದು ಕೋಗಿಲೆನೂ ಸಹಿತ ನಮ್ಮನ್ನ ಆತಿಥ್ಯ ಮಾಡ್ತದೆ ಅಂತಕ್ಕಂಥ ಒಂದು ಉದಾತ್ತ ವಾಸ್ತವವನ್ನ, ಕಲ್ಪನೆ ಇಲ್ಲ, ಉದಾತ್ತ ವಾಸ್ತವವನ್ನು ಪಂಪ ಕೊಡ್ತಾನೆ. ಹೀಗಾಗಿ ದ್ರೋಣರವರು ಹೇಳಿದ ಹಾಗೆ ಅಲ್ಲಮ ಪ್ರಭು ಇದ್ದಾನೆ. ಅಲ್ಲಮ ಪ್ರಭು ಬದುಕು ಮತ್ತು ಅನುಭವ, ಆಧ್ಯಾತ್ಮಿಕತೆ ಎಲ್ಲವನ್ನೂ ಸಮ್ಮಿಲನಗೊಳಿಸಿದವನು. ಪಂಪ ಅದರ ಸ್ವರೂಪವನ್ನು ಹೇಳ್ತಾ ಇದ್ದಾನೆ. ಹೀಗಾಗಿ ಈ ಹಿನ್ನೆಲೆಯೊಳಗ ಆಮೇಲೆ ಬೌದ್ಧ ಧರ್ಮದ್ದು ಸಾಕಷ್ಟು ದಾಖಲೆ ಉಂಟು, ಶಾಕ್ತ ಮತದ ದಾಖಲೆ ಉಂಟು, ವೈದಿಕ, ಜೈನ, ವೀರಶೈವ, ಈ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲಾ ಆಯಾಮಗಳ ಒಂದು ವಿಶ್ವಕೋಶ ಅದು ಬನವಾಸಿ ಅನ್ನೋದು. ಅದನ್ನ ಹಿಡಿದವ್ರು ಇಬ್ಬರೇ ಇಬ್ರು, ಯಾರು ಪಂಪ ಒಬ್ಬವನು, ನಂತರ ಅಲ್ಲಮ ಪ್ರಭು ಒಬ್ಬರು. ನಂತರದಲ್ಲಿ ಅದನ್ನ ಹೇಳ್ತಾ ಇದ್ದೇವೆ ನಾವು. ಅಂದ್ರೆ ಈ ಎರಡೂ ವ್ಯಕ್ತಿತ್ವಗಳ ಒಂದು ಅಭಿವ್ಯಕ್ತಿಯನ್ನು ನಾವು ವಿಶೇಷವಾಗಿ ಅಧ್ಯಯನ ಮಾಡಿದ್ರೆ ಬನವಾಸಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಕರ್ನಾಟಕದ ಆಧ್ಯಾತ್ಮಿಕತೆಯ ಮೇಲೆ, ಕರ್ನಾಟಕದ ಜನಜೀವನದ ಮೇಲೆ ಮತ್ತು ಕರ್ನಾಟಕದ ಸಾಹಿತ್ಯದ ಮೇಲೆ ಯಾವ ರೀತಿ ಇದು ಪ್ರಯೋಗ ಆಯಿತು ಅಂತ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ನಾನು ಸಹಿತ ಮೂಲದ ಬಯಲುಸೀಮೆಯವನಾದರೂ ಕಳೆದ 40 ವರ್ಷದಿಂದ ಈ ಭಾಗದಲ್ಲೇ ಇದ್ದೇನೆ. ಹೀಗಾಗಿ ಅದರದ್ದು ಸಮೀಪವನ್ನು ನನಗೊಂದು ಅವಸ್ಥಾ ದೃಷ್ಟಿಯಿಂದ ನಾನು ಅದನ್ನು ನೋಡಿದ್ದಕ್ಕೆ ಇದು ಈಗ ಋತುಮಾನಗಳ ಆಗಿದ್ದನ್ನ ನಿಜಗುಣ ಶಿವಯೋಗಿಗಳು ಚಂದ ಬರೀತಾರೆ. ಮಾಘ ಮಾಸವು ಕೂಗಿ ಮೇಗೆ ಬಂದಿತು ಚೈತ್ರ ಬೇಗ ತಳಿರಿತು ಮಾಮರ, ಇದ ಕಂಡು ಕೂಗಿ ಕರೆಯುತ್ತಿದೆ ಕಳಕಂಠ ಅಂತ 14 ಶತಮಾನದೊಳಗೆ ನಿಜಗುಣ ಶಿವಯೋಗಿ ಬರೀತಾರೆ. ಮಾಘ ಮಾಸವು ಹೋಗಿ ಫಾಲ್ಗುಣ ಬರಲೇ ಇಲ್ಲಂತೆ, ಮೇಗೆ ಬಂದಿತು ಚೈತ್ರ. ಅಂದ್ರೆ ಈ ಋತುಮಾನಗಳಲ್ಲಿ ಬದಲಾವಣೆ ಆದಂತಹ ಸಂದರ್ಭದೊಳಗೆ 16ನೇ ಶತಮಾನಕ್ಕೆ ಮಾಘ ಮಾಸ ಬೇಗ ಬಂದದ್ದನ್ನ ನೋಡಿದ್ರೆ, ಅಂದ್ರೆ ಪಂಪನ ಕಾಲಕ್ಕೆ
ಅವ ಆರಂಕರ ಮೆಟ್ಟಡಂ ಬಂದಾಗ ವಸಂತ ಕಾಲ ಇತ್ತು ಅನ್ನೋದನ್ನು ಸಹಿತ ನಾವು ಅಧ್ಯಯನದಿಂದ ಕಂಡುಕೊಳ್ಬಹುದಾಗಿದೆ. ಇದು ನನ್ನ ಅಂದ್ರೆ ಇಲ್ಲಿ 30-40 ವರ್ಷದ ಒಂದು ನನ್ನ ವೈಯಕ್ತಿಕ ಅನುಭವದ ಹಿನ್ನೆಲೆಯೊಳಗೆ ನಾನು ಓದಬೇಕಾದಾಗ ಕಂಡುಕೊಂಡಂತ ಸಂಗತಿಗಳು ಇಷ್ಟು ನಾನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಬಹಳ ನೀವು ಸೂಕ್ಷ್ಮವಾಗಿ ಬನವಾಸಿಯ ಬಗ್ಗೆ ತಿಳುವಳಿಕೆಯನ್ನು ಇಟ್ಕೊಂಡಿದ್ದೀರಿ ಅಂತ ಅನ್ಸುತ್ತೆ. ಬಹುಶಃ ಪಂಪನು ಕೂಡ ನೀವು ಹೇಳಿದ ಅನೇಕ ಸಂಗತಿಗಳನ್ನ, ಅಂದ್ರೆ ಅಂಕುಶ ಅಂಕುರ ಅಂದ್ರೆ ನೀವು ಅಲ್ಲಿ ಅನ್ನೋದು ಹೂವಿಗೆ ಸಂಬಂಧಿಸಿದಂತಹ ಒಂದು ಸಂಗತಿ ಅಂತ ಹೇಳ್ಬಿಟ್ಟು ಅನೇಕ ವಿದ್ವಾಂಸರು ಚರ್ಚೆ ಮಾಡಿದ್ದಾರೆ. ಅಂಕುಶ ಅಂದ್ರೆ ಮೊಗ್ಗು ಹಾಕೋದು ಅನ್ನೋದು, ಅಂಕುರ ಅಂದ್ರೆ ಮೊಳಕೆ ಆಗುತ್ತೆ. ಈ ತರದ ಒಂದು ಕೂಡ ನಮ್ಮಲ್ಲಿ ಬಂದಿದ್ದಾವೆ. ಹಾಗಾಗಿ ಅದನ್ನ ನೀವು ಹೇಳಿದ ಮಾತನ್ನು ತೆಗೆದುಹಾಕುವ ಹಾಗಿಲ್ಲ. ಈಗಾಗಲೇ ಬೇರೆ ಬೇರೆ ವಿದ್ವಾಂಸರು ಹೇಳಿದ ಮಾತುಗಳನ್ನ ತೆಗೆದುಹಾಕೊಂಡಿಲ್ಲ. ನಿಮ್ಗೆ ಅನ್ನುವಂತ ಒಂದು ಪ್ರಸಂಗ ಮತ್ತೆ ಒಂದು ಸಂಗತಿಗಳು ಜಾಸ್ತಿ ಅನ್ನೋ ಕಾರಣಕ್ಕೆ ಅದು ಒಪ್ಕೊಳ್ಬೇಕಾದಂತ ಉದ್ದೇಶ. ನೆಕ್ಸ್ಟ್ ಇನ್ನೊಂದು ಪಂಪ ಏನಂತ ಚಾಮರಸ ಏನ್ ಹೇಳ್ತಾರೆ ಅಂತಂದ್ರೆ, ಆವ ಕಾಲದಡಾದಡು ಕೋಗಿಲೆ ದುಂಬಿಗಳು ಏನ್ ಮಾಡ್ತವೆ ಅಂದ್ರೆ ತಮ್ಮ ಧ್ವನಿಗಳನ್ನು ಹೊರಡಿಸ್ತವೆ ಅಂತ ಹೇಳ್ಬಿಟ್ಟು ನೀವು ಅದನ್ನೇ ಹೇಳಿದ್ರಿ. 12 ತಿಂಗಳುಗಳು ಅವು ಹಾಡ್ತವೆ ಅಂತ ಹೇಳ್ಬಿಟ್ಟು ನಿಜಕ್ಕೂ ಅದು ಬಹಳ ಒಳ್ಳೆಯ ಮಾತುಗಳನ್ನ ನೀವು ಗುರುತಿಸಿದಿರಿ. ಜೊತೆಗೆ ತ್ಯಾಗ ಬುದ್ಧಿ ಮತ್ತೆ ಇನ್ನು ಬೇರೆ ಬೇರೆ ರೀತಿಯಾದಂತಹ ಒಂದು ಬುದ್ಧಿಯು ಕೂಡ ಅಲ್ಲಿತ್ತು ಅನ್ನೋಂತಹ ಒಂದು ಸಂಗತಿಯನ್ನು ನೀವು ಪ್ರಸ್ತಾಪ ಮಾಡಿದಿರಿ. ನಿಜಕ್ಕೂ ಒಳ್ಳೆಯ ಒಂದು ಮಾತುಗಳು. ಇನ್ನೊಂದು ಅಲ್ಲಮ ಪ್ರಭು ಮತ್ತೆ ಇನ್ನೊಂದು ಈ ಒಂದು ಚಾಮರಸ ಹೇಳಿದ್ದು ಯಾವುದು, ಅನೇಕ ಬನವಾಸಿಯ ಬಗ್ಗೆ ಬಹಳ ವಿಶೇಷವಾಗಿ ಚಾಮರಸ, ಅಲ್ಲಮ ಪ್ರಭು ಮತ್ತು ಮಾಯೆಯ ಒಂದು ಪ್ರಸಂಗವನ್ನ ತೆಗೆದುಕೊಂಡಾಗ ಚಾಮರಸ ಆ ಮಾಯೆಯ ಒಂದು ಹುಟ್ಟೂರಾದಂತಹ ಒಂದು ಬನವಾಸಿಯ ಬಗ್ಗೆ ಮಾತಾಡ್ತಾನೆ. ಮಧುಕೇಶ್ವರದ ಒಂದು ಟೆಂಪಲ್ ಮತ್ತೆ ಅಲ್ಲಿ ಸುತ್ತಮುತ್ತ ಇರುವಂತಹದ್ದನ್ನ ನಮ್ಮ ಚಾಮರಸ ಆ ಒಂದು ಅಲ್ಲಮ ಪ್ರಭು ಮದುವೆ ಆಗುವಂತಹ ಒಂದು ಮಾಯೆ ಇದ್ದಾಳಲ್ಲ, ಆ ಮಾಯೆಯ ಒಂದು ಹುಟ್ಟೂರು ಅನ್ನೋ ರೀತಿಯಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಈ ಒಂದು ಬನವಾಸಿಯ ಬಗ್ಗೆ ವಿಶೇಷವಾಗಿ ಅಲ್ಲೇನ್ ಮಾಡ್ತಾನೆ ಪ್ರಸ್ತಾಪ ಮಾಡ್ತಾನೆ. ಇಲ್ಲಿ ಚಾಮರಸ ಪ್ರಸ್ತಾಪ ಮಾಡಿರೋದಾಗಿರ್ಲಿ ಅಥವಾ ನಮ್ಮ ಪಂಪ ಪ್ರಸ್ತಾಪ ಮಾಡಿರೋದು ಮತ್ತೆ ನೀವು ಹೇಳಿದ ಮಾತುಗಳು ಎಲ್ಲವೂ ಏನಾಗಿದೆ ಒಂದಕ್ಕೊಂದು ತಾಳೆ ಹಾಕ್ತಾ ಇರೋದ್ರಿಂದ ಆ ಬನವಾಸಿ ಬಹಳ ಅತ್ಯಂತ ಅದ್ಭುತವಾದಂತಹ ಒಂದು ಪ್ರದೇಶವೇ ಅಂತ ಹೇಳ್ಬಿಟ್ಟು ನಾವು ಅನ್ಕೊಳ್ಳಿಕ್ಕೆ ಯಾವ ರೀತಿಯಾದಂತಹ ಸಂಕೋಚಗಳು ಇಟ್ಕೊಳ್ಬೇಕಾಗಿಲ್ಲ ಅಂತ ಹೇಳಿ ಅನ್ಸುತ್ತೆ ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ನಿಮ್ಮ ಉಪನ್ಯಾಸ ತುಂಬಾ ಅದ್ಭುತವಾಗಿತ್ತು ಸರ್. ಪದಗಳ ಶ್ರೀಮಂತಿಕೆ ಅದ್ಭುತವಾಗಿತ್ತು ಸರ್ ನಿಮ್ಮಲ್ಲಿ. ನನ್ಗೆ ನಿಮ್ಮ ಡಿಸ್ಕಷನ್ ದಿಂದ ಒಂದ್ ಮಾತು ನೆನಪಾಗುತ್ತೆ ಸರ್. ರವೀಂದ್ರನಾಥ್ ಟಗೋರ್ ಅವರು ಇಂಟೆಲೆಕ್ಚುವಲ್ ಎವಲ್ಯೂಷನ್ ಹ್ಯಾಪನ್ಸ್ ಇನ್ ಪೀಸ್ ಆಫ್ ದ ಫಾರೆಸ್ಟ್ ಅಂತ ಹೇಳ್ತಾರೆ ಸರ್. ಅಂದ್ರೆ ಈ ಬನವಾಸನು ಕೂಡ ಅರಣ್ಯಗಳ ಮಧ್ಯದಲ್ಲಿನೇ ಅಡಗಿದೆ ಸರ್. ಇದೊಂದು ನಿಸರ್ಗದಿಂದ ಇಂಥ ಗ್ರೇಟ್ ಐಡಿಯಾಸ್ ಪ್ರೊಡ್ಯೂಸ್ ಆಗ್ತಾವಂತೇಳಿ ಈಗೆಲ್ಲ ಪಂಪ್ ಆಗಿರ್ಬೋದು, ಆಮೇಲೆ ಅಲ್ಲಮ ಪ್ರಭು ಆಗಿರ್ಬೋದು, ಚಾಮರಸ್ ಆಗಿರ್ಬೋದು, ಇಂಥ ಗ್ರೇಟ್ ಪರ್ಸನ್ಸ್ ಐಡಿಯಾಸ್ ಎಲ್ಲ ಬರಾಕ ಅಲ್ಲಿ ನಿಸರ್ಗನೇ ಕಾರಣ. ಡೋನೂರ್ ಸರ್ ಆಗ್ಲೇ ಹೇಳಿದ್ರ ಆ ಪದಗಳ ಆ ಒಂದು ಪರಿಸರದ ಇಂಪ್ಯಾಕ್ಟ್ ಕೂಡ ಅದರ ಮೇಲೆ ಆಗಿರ್ತಾ ಇದೆ. ಹಾರ್ಡಿಯ ಒಂದು ಪ್ಲೇಸ್ ಹೇಗಿದೆ, ಹಾಗೆ ಇದು ಐತಿಹಾಸಿಕ ಪ್ರಜ್ಞೆ ಇರಬಹುದು ಸರ್. ಕದಂಬರು ಮೊದಲು ಅಲ್ಲೇ ಆಡಳಿತ ಪ್ರಾರಂಭ ಮಾಡಿದ್ದು, ಮಯೂರ ವರ್ಮ. ನಾವು ರಾಜ್ಕುಮಾರ್ ಅಂದ ಮಯೂರ ಸಿನಿಮಾ ನೋಡಿದ್ರೆ ಕಂಪ್ಲೀಟ್ ಇತಿಹಾಸ ಗೊತ್ತಾಗುತ್ತೆ ಸರ್. ಆ ಪ್ಲೇಸ್ ಐತಿಹಾಸಿಕ ಪ್ರಜ್ಞೆಯನ್ನು ಮೂಡಿಸುತ್ತೆ, ಹಾಗೆ ಸಾಹಿತ್ಯಿಕ ಪ್ರಜ್ಞೆಯನ್ನು ಮೂಡಿಸುತ್ತೆ. ಹಾಗೆ ಅದು ಪ್ರಕೃತಿಯಲ್ಲಿ ಶ್ರೀಮಂತವಾದಂತ ಒಂದು ಸ್ಥಳ. ಹೀಗಾಗಿರೋದ್ರಿಂದ ಆ ಪ್ಲೇಸ್ ಅನ್ನ ಅವರು ವರ್ಣಿಸಿರೋದು ಬಹಳ ಸರಳ ಅಂತ ಅನಿಸ್ತಾ ಇದೆ ನನ್ಗೆ. ನಿಮ್ಮ ಉಪನ್ಯಾಸದಿಂದ ನಾವು ಬಹಳ ಮಾಹಿತಿಯನ್ನ ಪಡ್ಕೊಂಡಿವಿ ಸರ್. ನಮ್ಗೆ ನಿಜವಾಗ್ಲೂ ಬನವಾಸಿಗೆ ಮತ್ತೊಂದ್ಸಲ ಭೇಟಿ ಆದಷ್ಟೇ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಕ್ಚುಲಿ ಬನವಾಸಿಯ ಬಗ್ಗೆ ಪಂಪ ಮಾತಾಡ್ಬೇಕಾದ್ರೆ ಮತ್ತೆ ಮತ್ತೆ ನಂದನ ಉದ್ಯಾನ ಅಂತಾನೆ, ಇವು ಅತ್ಯಂತ ಶ್ರೇಷ್ಠ ವರ್ಡ್ಗಳು, ಮಹತ್ವ ವರ್ಡ್ಗಳು. ಕಾಡಂತ ನಮ್ಗೆ ಅದನ್ನ ತೆಗೆದುಕೊಳ್ಳಂಗಿಲ್ಲ, ಅದೊಂಥರ ಗ್ರೇಟ್ನೆಸ್ ಅನ್ನ ನಮ್ಮ ಮುಂದೆ ಪ್ರತಿಪಾದಿಸುವಂತ ಸಂಗತಿಗಳು. ಉದ್ಯಾನ ಅಂದ್ರೆ ಅದೊಂಥರ ಬಹಳ ಎತ್ತರದ ಒಂದು ನೆಲೆಯಲ್ಲಿ ನೋಡಬಹುದಾದಂಥದ್ದು. ಬನವಾಸಿಯನ್ನ ಆ ನೆಲೆಯಲ್ಲಿ ಕಂಡುಕೊಂಡಿದ್ದಾನೆ ನಮ್ಮ ಪಂಪ. ಹಾಗಾಗಿ ನೀವು ಹೇಳ್ದಂಗೆ ಬಹುಶಃ ಟಾಗೂರ್ ಮಾತುಗಳಾಗಿರ್ಬೋದು ಅಥವಾ ಪಂಪನ ಒಂದು ಕಾವ್ಯ ಒಂದು ವ್ಯುತ್ಪತ್ತಿ ಆಗಿರ್ಬೋದು, ಇಂತಹ ಪ್ರದೇಶಗಳಲ್ಲಿ ಉಟ್ಕೊಳ್ಳುತ್ತೆ ಅಂತಂದ್ರೆ ಓಕೆ ಅಂತ ಹೇಳ್ಬಿಟ್ಟು ಒಪ್ಕೊಳ್ಬೇಕಾದಂತಹದ್ದೇ ಅನ್ಸುತ್ತೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
ಮತ್ತೆ ಪ್ರಶ್ನೆಗಳು ಇರ್ಲಿಲ್ಲ ಅಂತಂದ್ರೆ ಆ ಕಾರ್ಯಕ್ರಮನ ಮುಗಿಸ್ಬೋದು ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಬಹುಶಃ ಯಾರು ಪ್ರಶ್ನೆಗಳಿಲ್ಲ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಎಲ್ಲರಿಗೂ ಇಲ್ಲಿನ ಕೇಳುವವರಿಗೂ ಪ್ರಶ್ನೆ ಕೇಳಿದ ಎಲ್ಲರಿಗೂ ಮತ್ತೆ ಧಾರವಾಡದ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೂ ಸಾಹಿತ್ಯ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಧಾರವಾಡ ಕಟ್ಟೆಯ ಈ ವೇದಿಕೆನಲ್ಲಿ ನಮ್ಮ ಕರೆಯನ್ನ ಮನ್ನಿಸಿ ಈವರೆಗೂ ಕೂಡ 60 ನಿಮಿಷಗಳ ಕಾಲ ಉಪನ್ಯಾಸ ಹಾಗೇನೆ ಚರ್ಚೆನಲ್ಲಿ ಸಾಕಷ್ಟು ವಿಷಯಗಳ ಕುರಿತಾಗಿ ಮತ್ತೊಂದಿಷ್ಟು ಮಾಹಿತಿಯನ್ನ ನಮ್ಮ ಓದುಗರಿಗೆ ಈ ಆಸಕ್ತರಿಗೆ ಉಣಬಡಿಸಿದ್ದಕ್ಕಾಗಿ ಧಾರವಾಡ ಕಟ್ಟೆಯ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಸರ್. ಧನ್ಯವಾದಗಳು ಸರ್. ಹಾಗೇನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಬಸವರಾಜ್ ಟೋನು ಸರ್ಗುನು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಹಾಗೆ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಎಲ್ಲ ಹಿರಿಯರಿಗೆ ಪುಟ್ಟು ಕುಲಕರ್ಣಿ ಸರ್ ಅವ್ರಿಗೆ, ಹಾಗೆ ಕಲಾಂದರ್ ಸರ್ ಅವ್ರಿಗೆ, ಬಸಮ್ಮ ಅವ್ರಿಗೆ, ಇನ್ನು ಅನೇಕ ಜನ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಮಾತುಗಳಿಗೆ ಕಿವಿಯಾಗಿದ್ದಾರೆ. ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಶನಿವಾರ ಅಂದ್ರೆ ನಾಡಿದ್ದು ಶೇಕ್ಸ್ಪಿಯರ್ 37 ನಾಟಕಗಳ ಮೇಲೆ ಈ ಸೀರೀಸ್ ನಡೀತಾ ಇದೆ. 2 ನಾಟಕಗಳ ಮೇಲೆ ಉಪನ್ಯಾಸ ಜರುಗಿದೆ. 3ನೇ ನಾಟಕ ರಿಚಾರ್ಡ್ II ಈ ನಾಟಕದ ಕುರಿತಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ NH ಕಲ್ಲೂರ್ ಸರ್ ಅವರು ಮಾತನಾಡಲಿದ್ದಾರೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇದೇ ಲಿಂಕ್ ಅನ್ನ ಬಳಸ್ಕೊಂಡು ನಮ್ಮ ಜೊತೆ ಆಗ್ಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ವಂದಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶುಭರಾತ್ರಿ.